ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಅದು ಯಾವುದು ಅಂತಂದರೆ ಕಾನೂನು ಭಂಗ ಚಳವಳಿ, ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಬಗ್ಗೆ ಇವತ್ತು ನಾವು ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ಬೋದು ಅನ್ನೋದನ್ನು ಕೂಡ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡೋಣ. ನೋಡಿ, ಈ ರಾಷ್ಟ್ರೀಯ ಚಳವಳಿ ಅಂತ ಬರ್ತೈತೆ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂತ ನಾವೇನು ಓದಿತೀವಲ್ಲ, ಅದರಲ್ಲಿ 3 ಹಂತಗಳು ಬರ್ತವೆ. 3 ಫೇಸ್ ಅಂತ ಕರಿತೀವಿ ನಾವು, ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ಸ್ ಆ್ಯಂಡ್ ಗಾಂಧಿಯರ. ಇವು 3 ಹಂತಗಳಲ್ಲಿ ಈ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಚಳವಳಿ ಕೂಡ ಈ ಕಾನೂನು ಭಂಗ ಚಳವಳಿ. ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಸ್ನೇಹಿತರೆ. ಇದನ್ನು ನಾವು ಸಂಪೂರ್ಣವಾಗಿ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ನೋಡಿ, ಕಾನೂನು ಭಂಗ ಚಳವಳಿ 1930ರಿಂದ 34 ನಡೆದಿದೆ. ಇದು ನಿಮ್ಮ ತಲೆಯಲ್ಲಿರಲಿ. ಹಾಗಾದರೆ ಕಾನೂನು ಭಂಗ ಅಂದರೆ ಏನು, ಈ ಚಳವಳಿ ಯಾಕೆ ಮಾಡಿದರು ಅನ್ನೋದನ್ನು ಹಿನ್ನೆಲೆ ಹೇಳ್ತೀನಿ. ಬಟ್ ಕಾನೂನು ಭಂಗ ಅಂದರೆ ಏನು ಗೊತ್ತಾ? ಬ್ರಿಟಿಷರು ಯಾವುದಾದ್ರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಜಾರಿಗೆ ತೊಗೊಂಬಂದಿದ್ರೆ ಅದನ್ನು ನಾವು ಬ್ರೇಕ್ ಮಾಡೋದ್ರಿ. ಆ ಬ್ರೇಕ್ ಮಾಡೋದನ್ನು ನಾವೇನಂತ ಕರಿತೀವಿ ಅಂದ್ರಿಗಿನ ಕಾನೂನು ಭಂಗ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಉಪ್ಪನ್ನು ಭಾರತೀಯರು ತಯಾರಿಸುವಂತಿಲ್ಲ ಅನ್ನುವಂಥ ಒಂದು ಕಾಯ್ದೆ, ಸಾಲ್ಟ್ ಆ್ಯಕ್ಟ್ ತೊಗೊಂಬಂದಿದ್ರು. ಆ ಸಾಲ್ಟ್ ಆ್ಯಕ್ಟ್ ತೊಗೊಂಬಂದ್ಬಿಟ್ಟು ಯಾರಿಗೂ ಕೂಡ ಭಾರತೀಯರಿಗೆ ಉಪ್ಪನ್ನು ತಯಾರಿಸುವಂಥ ಹಕ್ಕಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ನಾವು ತಯಾರಿಸಲಿಲ್ಲ ಅಂತಂದರೆ ಅದನ್ನು ಫಾಲೋ ಮಾಡಿದಂಗೆ, ನಾವು ಹೋಗಿ ಉಪ್ಪನ್ನು ತಯಾರಿಸಿದರೆ ಅದನ್ನು ಬ್ರೇಕ್ ಮಾಡಿದಂಗೆ. ಓಕೆ, ಇಷ್ಟೇ, ಉಲ್ಲಂಘನೆ ಮಾಡಿದಂಗೆ. ಇದನ್ನೇ ನಾವು ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ. ಇದು ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವೇನು ಮಾಡೋಣ, ಈ ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಆದಾಗ ಭಾರತದಾಗ ವೈಸ್ರಾಯ್ ಯಾರಿದ್ರು ಅನ್ನೋದು ನೋಡೋಣ. ವೈಸ್ರಾಯ್ ಯಾರಿದ್ರು ಅಂತ ಕೇಳ್ತಾರೆ, ಇರ್ವಿನ್ ನೋಡ್ರಿ. ಯಾಕಂದರೆ ಈ ರೀತಿ ಪ್ರಶ್ನೆಗಳು ತುಂಬ ಬರ್ತಾ ಇದ್ದಾವೆ ಎಕ್ಸಾಮಲ್ಲಿ. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತ ವೈಸ್ರಾಯ್ ಯಾರತ್ತು ಕೇಳಿದ್ದಾರೆ, ಅಸಹಕಾರ ಚಳವಳಿ ಸ್ಟಾರ್ಟ್ ಆದಾಗ ಭಾರತ ವೈಸ್ರಾಯ್ ಯಾರತ್ತು ಕೇಳಿದ್ದಾರೆ, ಹೌದಿಲ್ಲ? ಈ ರೀತಿ ಕೇಳಿದಾಗ ನಾವು ಇದು ಕೂಡ ಬರ್ಬೋದಲ್ಲ ಪಾಯಿಂಟ್. ಕಾನೂನು ಭಂಗ ಚಳವಳಿ ಪ್ರಾರಂಭವಾದಾಗ ಭಾರತ ವೈಸ್ರಾಯ್ ಯಾರಿದ್ರು ಅಂತ ಕೇಳಿದರೆ ಇರ್ವಿನ್ ಇದ್ದ, ಲಾರ್ಡ್ ಇರ್ವಿನ್ ಇದ್ನ ಅಂತ ಗೊತ್ತಿರಬೇಕು. ಹಾಗಾದರೆ ಕಾನೂನು ಭಂಗ ಚಳವಳಿಯ ನಾಯಕ ಯಾರು ಅಂತ ಕೇಳಿದರೆ, ಈ ಚಳವಳಿಯ ನಾಯಕತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂತ ಕೇಳಿದರೆ MK ಗಾಂಧಿ ಅನ್ನೋದು ಗೊತ್ತಿರಬೇಕು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಇದನ್ನು ತಮ್ಮ ನಾಯಕತ್ವವನ್ನು ವಹಿಸ್ಕೊಂಡಿದ್ದು, ಅಂದರೆ ನಾಯಕನಾಗಿದ್ದರು ಅಂತ ಗೊತ್ತಿರಬೇಕು. ಇನ್ನು ಈ ಒಂದು ಕಾನೂನು ಭಂಗ ಚಳವಳಿ ವಿಶೇಷತೆ ಏನಪ್ಪ ಅಂತಂದ್ರಿಗಿನ್ನ ಎಲ್ಲ ಚಳವಳಿ ನಡೆದಿದ್ದಾವೆ. ಕ್ವಿಟ್ ಇಂಡಿಯಾ ಚಳವಳಿ ನಡೆದದ, ರೌಲತ್ ಮೂಮೆಂಟ್ ನಡೆದದ, ಅದೇ ರೀತಿಯಾಗಿ ಖಿಲಾಫತ್ ಚಳವಳಿ ನಡೆದದ, ಅಸಹಕಾರ ಚಳವಳಿ ನಡೆದದ. ಈ ಚಳವಳಿಗಳಿಗೆ ಇದನ್ನು ಕಂಪ್ಯಾರಿಸನ್ ಮಾಡಿದರೆ ಇದು ಅಹಿಂಸಾತ್ಮಕವಾಗಿ, ಎಲ್ಲದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಇದು ಅಹಿಂಸಾತ್ಮಕವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಮೂಮೆಂಟ್ ಇದು, ಚಳವಳಿ ರೀ. ಹಾಗಾಗಿ ಎಕ್ಸಾಮಲ್ಲಿ ಕೇಳ್ತಾರೆ, ಅಹಿಂಸಾತ್ಮಕ ಈ ಕೆಳಗಿನವುಗಳಲ್ಲಿ ಯಾವುದು ಅಹಿಂಸಾತ್ಮಕ ಚಳವಳಿಯಾಗಿದೆ ಅಂತ ಕೇಳಿದರೆ ಇದೇ ನೋಡ್ರಿ, ಅಹಿಂಸಾತ್ಮಕ ಚಳವಳಿ. ನೋಡ್ರಿ, ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಏಕೈಕ ಅಹಿಂಸಾತ್ಮಕ ಚಳವಳಿ ಇದು ಕಾನೂನು ಭಂಗ ಚಳವಳಿ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ಕಾನೂನು ಭಂಗ ಚಳವಳಿನ ಏನೆಂದು ಗುರುತಿಸ್ತಾರಪ್ಪ ಅಥವಾ ಏನೆಂದು ಕರೆಯಲಾಗ್ತದೆ ಅಂದ್ರಿಗಿನ ಉಪ್ಪಿನ ಸತ್ಯಾಗ್ರಹ ಅಂತ ಕರೆಯಲಾಗ್ತದೆ. ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಅಂತ ಕೂಡ ಕರೆಯಲಾಗ್ತದೆ. ದಂಡಿ ಸತ್ಯಾಗ್ರಹ ಅಂತ ಕೂಡ ಕರೆಯಲಾಗ್ತದೆ. ದಂಡಿ ಸತ್ಯಾಗ್ರಹ ಅಷ್ಟೇ ಅಲ್ಲ, ವೈಟ್ ಫ್ಲೋಯಿಂಗ್ ರಿವೇರ್ ಅಂತ ಕೂಡ ಕರಿತಾರೆ ಇದನ್ನು, ಕಾನೂನು ಭಂಗ ಚಳವಳಿನ. ನೋಡ್ರಿ, ಕಾನೂನು ಭಂಗ ಚಳವಳಿನ ಉಪ್ಪಿನ ಸತ್ಯಾಗ್ರಹ ಅಂತ ಯಾಕೆ ಕರಿತಾರೆ ಅಂತಂದರೆ, ಕಾನೂನು ಭಂಗ ಚಳವಳಿ ಪ್ರಾರಂಭವಾಗಿದ್ದೇ ಉಪ್ಪಿನ ಕಾಯ್ದೆಯನ್ನು ಮುರಿಯುವುದರ ಮೂಲಕ. ಈ ಕಾನೂನು ಭಂಗ ಚಳವಳಿಯಲ್ಲಿ ಮೊದಲ ಬಾರಿಗೆ ಒಂದು ಕಾಯ್ದೆನ ಭಂಗಗೊಳಿಸಿದ್ದು ಎಲ್ಲಿ ಅಂದ್ರಿಗಿನ ದಂಡಿಯಲ್ಲಿ, ಉಪ್ಪಿನ ಕಾಯ್ದೆ ಮುರಿಯುವುದರ ಮೂಲಕ. ಅದಕ್ಕೆ ದಂಡಿ ಸತ್ಯಾಗ್ರಹ ಅಂತ ಕೂಡ ಕರಿತೀವಿ ನಾವು. ಅಷ್ಟೇ ಅಲ್ಲ, ಈ ಸಬರಮತಿಯಿಂದ ದಂಡಿಯವರೆಗೆ ಪಾದಯಾತ್ರೆ ಮಾಡಬೇಕಾದ್ರೆ, ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಳ್ಳಬೇಕಾದ್ರೆ ಗಾಂಧೀಜಿಯ ಅನುಯಾಯಿಗಳು ಏನಿದ್ರಲ್ಲ ಅವರೆಲ್ಲರೂ ಕೂಡ ಈ ಶ್ವೇತ ಬಟ್ಟೆಯನ್ನು ಹಾಕ್ಕೊಂಡಿದ್ರು, ಅಂದರೆ ವೈಟ್ ಶರ್ಟ್ಗಳನ್ನು ಹಾಕ್ಕೊಂಡಿದ್ರು. ಹಾಗಾಗಿ ಅಲ್ಲಿ ಅವರು ಬರ್ತಕ್ಕಂಥ ಒಂದು ದೃಶ್ಯ ಯಾವ ರೀತಿ ಇತ್ತಂದ್ರೆ ಒಂದು ನದಿ ಹರಿಯುವ ರೀತಿ ಕಾಣ್ತಾ ಇತ್ತು. ಅವರು ಏನು ಮೂಮೆಂಟ್ ಮಾಡ್ತಿದ್ರಲ್ಲ ಅದು ನದಿ ಹರಿಯುವ ರೀತಿ ಕಾಣ್ತಾ ಇರೋದ್ರಿಂದ ಇದನ್ನು ವೈಟ್ ಫ್ಲೋಯಿಂಗ್ ರಿವೇರ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ಬೇಸಿಕ್ ಪಾಯಿಂಟ್ ನಿಮಗೆ ಫಸ್ಟ್ ಗೊತ್ತಿರಬೇಕು. ಇದಾದ ನಂತರ ನಮಗೆ ಈ ಕಾನೂನು ಭಂಗ ಚಳವಳಿನ ಯಾಕೆ ಸ್ಟಾರ್ಟ್ ಮಾಡಿದರು, ಇದರ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಫಸ್ಟ್. ನೋಡಿರಿ, ಹಾಗಾದರೆ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡ್ರಿ, ಈಗ 1927ರಲ್ಲಿ ಸೈಮನ್ ಕಮಿಷನ್ ಬರ್ತದೆ. ಸೈಮನ್ ಆಯೋಗ ಅಂತ ಕರಿತೀವಿ ನಾವು. ಸೈಮನ್ ಆಯೋಗ ನಿಮಗೆಲ್ಲರಿಗೂ ಗೊತ್ತದೆ. ಇದ್ರ ಬಗ್ಗೆ ಜಾಸ್ತಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಇಲ್ಲೊಂದು ಸ್ವಲ್ಪ ಬೇಕಾಗಿದೆ ಅದಕ್ಕೆ. 1927ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ
ಬರುತ್ತೆ ರೀ. ಅಂದ್ರೆ ಸಾರಿ 1928ರಲ್ಲಿ ಬರುತ್ತೆ, ಬಟ್ ರಚನೆ ಆಗಿದ್ದು 1927. 1928 ಫೆಬ್ರವರಿ 3ಕ್ಕೆ ಇದು ಭಾರತವನ್ನು ಪ್ರವೇಶ ಮಾಡಿತು. ಫೆಬ್ರವರಿ 3ಕ್ಕೆ. ಆ್ಯಕ್ಚುಲಿ ಇದಕ್ಕೆ ಈ ಒಂದು ಆಯೋಗಕ್ಕೆ ಸೈಮನ್ ಆಯೋಗ ಅಂತ ಯಾಕೆ ಕರೀತಾರೆ ಅಂತಂದರೆ, ಈ ಆಯೋಗಕ್ಕೆ, ಈ ಕಮಿಷನ್ಗೆ ಅಧ್ಯಕ್ಷ ಯಾರಾಗಿದ್ದರು ಅಂದ್ರೆ ಸೈಮನ್ ಆಗಿದ್ದ, ಜಾನ್ ಸೈಮನ್. ಈ ಜಾನ್ ಸೈಮನ್ರವರು ಈ ಒಂದು ಕಮಿಷನ್ ಆಯೋಗಕ್ಕೆ ಅಧ್ಯಕ್ಷರಾಗಿದ್ದರು. ಇನ್ನೂ 6 ಜನ ಸದಸ್ಯರಿದ್ದರು. ಒಟ್ಟಾರೆಯಾಗಿ ಇದು 7 ಜನ ಸದಸ್ಯರೊಳಗೊಂಡಿತ್ತು. ಈ ಒಂದು ಸೈಮನ್ ಆಯೋಗದ ನಿಜವಾದ ಹೆಸರೇನೆಂದರೆ ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್ ಅಂತ ಕರಿತೀವಿ ನಾವು. ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್ ಅನ್ನೋದು ಅದರದ್ದು ರಿಯಲ್ ನೇಮ್, ಒರಿಜಿನಲ್ ನೇಮು. ಬಟ್ ಅದಕ್ಕೆ ಆಯೋಗಕ್ಕೆ ಅಧ್ಯಕ್ಷರಾದರು ಇವರು ಅನ್ನೋ ಕಾರಣಕ್ಕಾಗಿ ಜನಪ್ರಿಯವಾಗಿ ಸೈಮನ್ ಆಯೋಗ ಅಂತ ಗುರುತಿಸ್ಕೊಳ್ತೈತೆ ರೀ. ಇದರಲ್ಲಿ ಎಷ್ಟು ಜನ ಇದ್ದರು ಅಂತ ಕೇಳಿದರೆ 7 ಜನ ಇದ್ದರು. ಟೋಟಲಾಗಿ ಎಷ್ಟು ಜನ? 7 ಜನ. ಹಾಗಾದರೆ ಭಾರತೀಯರು ಇದನ್ನು ಯಾಕೆ ವಿರೋಧಿಸಿದರು ಅಂತ ಕೇಳಿದರೆ ಇದೇ ಆನ್ಸರ್ ಮಾಡಬೇಕು. ಇದರಲ್ಲಿ 7 ಜನ ಇದ್ದರು, ಅವರೆಲ್ಲರೂ ಕೂಡ ಬಿಳಿಯರು ನೋಡ್ರಿ. ಹಾಗಾದ್ರೆ ಇದನ್ನು ಭಾರತೀಯರು ಯಾಕೆ ವಿರೋಧಿಸಿದರು? ಒಂದಂತ ಗೊತ್ತಾಯಿತು, ಬಿಳಿಯರು, 7 ಜನ ಬಿಳಿಯರು. ಯಾರೂ ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಸದಸ್ಯತ್ವ ಕೊಟ್ಟಿರಲಿಲ್ಲ. ಇನ್ನೂ ಒಂದು 2 ವರ್ಷ ಏನಾಗಿತ್ತು, ಇದು ಮೊದಲೇ ರಚನೆ ಆಗಿತ್ತು. 2 ವರ್ಷ ಮೊದಲೇ ರಚನೆ ಆಗಿತ್ತು. ಯಾವ ರೀತಿ ಅರ್ಥ ಆಗಲಿಲ್ಲ ಸರ್ ಅಂತ ಕೇಳ್ತಾರೆ ನೀವು. ಆ್ಯಕ್ಚುಲಿ ಇದು ಈ ಒಂದು ಸೈಮನ್ ಆಯೋಗ ಅನ್ನೋದನ್ನು ಸೈಮನ್ ಆಯೋಗ ಯಾವುದನ್ನು ಚೆಕಿಂಗ್ ಮಾಡಲಿಕ್ಕೆ ಬಂದಿದೆ, ಯಾವುದರ ಮೇಲೆ ವರದಿ ಕೊಡಲಿಕ್ಕೆ ಬಂದಿದೆ? ಡಯಾರ್ಕಿ ಮೇಲೆ. ಅಂದ್ರೆ 1919ರ ಕಾಯ್ದೆ ಮೇಲೆ, ಈ 1919 ಆ್ಯಕ್ಟ್ ಏನಿದೆಯಲ್ಲ ಇದರ ಮೇಲೆ ವಿಮರ್ಶೆ ಮಾಡಿ ಒಂದು ವರದಿಯನ್ನು ಬ್ರಿಟನ್ಗೆ ಸಲ್ಲಿಸಲಿಕ್ಕೆ ಬಂದೈತೆ ರೀ. ಡಯಾರ್ಕಿನ ಚೆಕ್ಕಿಂಗ್ ಮಾಡಲಿಕ್ಕೆ ಬಂದೈತೆ. ಇದು ತಲೆಗಿಟ್ಕೋರಿ. ಡಯಾರ್ಕಿ ಅಂದರೆ ದ್ವಿಪ್ರಭುತ್ವ ಪದ್ಧತಿ ಅಂದಂಗೆ, ದ್ವಿಪ್ರಭುತ್ವ ಪದ್ಧತಿ. ಈ 1919ರ ಮೂಮೆಂಟ್ ಇದು ಜಾರಿಗೆ ಬರಬೇಕಾದ್ರೆ ಆವಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಇದನ್ನು ಪಾಸ್ ಮಾಡಬೇಕಾದ್ರೆ ಈ 1919ರ ಕಾಯ್ದೆ ನೀವು ಒಪ್ಕೊಳ್ರಿ, 10 ವರ್ಷಗಳ ನಂತರ ನಾವೇನು ಮಾಡ್ತೀವಪ್ಪ ಅಂದ್ರೆ ಒಂದು ಆಯೋಗವನ್ನು ರಚನೆ ಮಾಡ್ತೀವಿ 10 ವರ್ಷಗಳ ನಂತರ. ಹಾಗಾದರೆ 10 ವರ್ಷ ಅಂತಂದರೆ ಯಾವಾಗ ಈ ಸೈಮನ್ ಆಯೋಗ ರಚನೆ ಆಗಬೇಕಾಗಿತ್ತು? ಒಂದು ಆಯೋಗ ಯಾವಾಗ ರಚನೆ ಆಗಬೇಕಾಗಿತ್ತು? 1929ನಲ್ಲಿ ರಚನೆ ಆಗಬೇಕಾಗಿತ್ತು. 1929ನಲ್ಲಿ ರಚನೆ ಆಗಬೇಕಾಗಿತ್ತು. ಬಟ್ 2 ವರ್ಷ ಮೊದಲೇ ರಚನೆ ಆಗಿತ್ತು. ಇವೆರಡು ಕಾರಣಗಳನ್ನು ನೀವು ಕೊಡಬೇಕಾಗತ್ತೆ. ಓಕೆ, ಯಾಕೆ ಬಂದಿತ್ತು ಅಂತಂದ್ರಿಗಿನ ಇದು ಯಾವುದರ ಒಂದು ಚೆಕ್ಕಿಂಗ್ ಅಂದರೆ ಯಾವುದ್ರ ಮೇಲೆ ವರದಿ ಕೊಡಲಿಕ್ಕೆ ಬಂದಿರ್ತಾರೆ? 1919ರ ಕಾಯ್ದೆಯನ್ನು ವಿಮರ್ಶಿಸಿ ಭಾರತಕ್ಕೆ ಒಂದು ಜವಾಬ್ದಾರಿ ಸರ್ಕಾರ, ಒಂದು ಸಂವಿಧಾನ ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಿಕ್ಕೆ ವರದಿ ಕೊಡೋಕ್ಕೆ ಬಂದಿರತಕ್ಕಂಥ ಸ್ನೇಹಿತರೆ. ಓಕೆ, ಇದನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಏನು ಮಾಡಿದರು ಅಂತಂದ್ರಿಗಿನ ಇದನ್ನು ವಿರೋಧಿಸ್ತಾರೆ. ವಿರೋಧಿಸ್ಬೇಕಂತೇಳಿಕೇಶಿ ಎಲ್ಲಿ ಡಿಸಿಷನ್ ತಗೋತಾರೆ ಅಂದ್ರಿಗಿನ ಒಂದು ಸಮಾವೇಶ ಮಾಡ್ತಾರೆ 1927ರಲ್ಲಿ. ನೋಡ್ರಿ, 1927ರಲ್ಲಿ ಒಂದು ಸಮಾವೇಶ ಆಗುತ್ತೆ. 1927ರಲ್ಲಿ ಒಂದು ಮದ್ರಾಸ್ನಲ್ಲಿ INC ಅಧಿವೇಶನ ಆಗುತ್ತೆ ರೀ. INCಯ ಅಧಿವೇಶನ ಆಯಿತು. ಈ INC ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂದರೆ MA ಅನ್ಸಾರಿ ಅವರು ವಹಿಸ್ಕೊಂಡಿದ್ರು. MA ಅನ್ಸಾರಿ. ಈ MA ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಏನು ನಿರ್ಣಯ ತಗೊಳ್ಳಲಾಯಿತಪ್ಪ ಅಂತಂದ್ರಿಗಿನ ಸೈಮನ್ ಗೋ ಬ್ಯಾಕ್. ನೋಡ್ರಿ, ಸೈಮನ್ ಗೋ ಬ್ಯಾಕ್, ಸೈಮಾನರೇ ಹಿಂತಿರುಗಿ ಅನ್ನುವಂಥ ಈ ಒಂದು ಘೋಷಣೆಗಳು ಕೂಗ್ತಾ ಹೋದವು. ಈ ಒಂದು ಸೈಮನ್ ಗೋ ಬ್ಯಾಕ್ ಅಥವಾ ಸೈಮಾನರೇ ಹಿಂತಿರುಗಿ ಅನ್ನುವಂಥ ಈ ಒಂದು ಚಳವಳಿಗಳು ಬಿರುಸಾಗಿ ಎಲ್ಲಿ ಸಾಗಿದವು ಅಂದ್ರಿಗಿನ ಈ ಲಾಹೋರ್ನಲ್ಲಿ ಬಿರುಸಾಗಿ ಸಾಗ್ತಾ ಇತ್ತು. ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರ ನೇತೃತ್ವದಲ್ಲಿ ಬಿರುಸಾಗಿ ಈ ಮೂಮೆಂಟ್ ಸ್ಟಾರ್ಟ್ ಆಯಿತು. ಲಾಲಾ ಲಜಪತ್ ರಾಯ್ ಅವರು ಕೂಡ, ಈ ಲಾಲಾ ಲಜಪತ್ ರಾಯ್ ಅವರು ಲಾಠಿ ಏಟಿಗೆ ಬಲಿ ಆಗ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸ್ಯಾಂಡರ್ಸ್ ಇದಕ್ಕೆ ಕಾರಣಕರ್ತ. ಸ್ಯಾಂಡರ್ಸ್ ಇವರ ಸಾವಿಗೆ ಕಾರಣಕರ್ತ. ಇವರು ಡೆತ್ ಆಗಿದ್ದು 1928 ನವಂಬರ್ ತಿಂಗಳಲ್ಲಿ, ನವಂಬರ್ 1ಕ್ಕೆ ಏನಾಗ್ತಾರೆ ಇವರು ಡೆತ್ ಆಗ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಇದರಿಂದ ಇಲ್ಲಿ ಒಂದು ಪಿತೂರಿ ಆಗುತ್ತೆ, ಲಾಹೋರ್ ಪಿತೂರಿ ಕೇಸ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟವರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಓಕೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಇದು ಮ್ಯಾಟ್ರ್. ಸೈಮನ್ ಆಯೋಗ ಅಂದರೆ ಏನು? ಇಲ್ಲಿ ಒಂದು ಕಾನೂನು ಭಂಗ ಚಳವಳಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಒಂದು ಸೈಮನ್ ಆಯೋಗದ ಆತೃಪ್ತಿ, ಸೈಮನ್ ಆಯೋಗ ಕೂಡ ಕಾರಣ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಇದಾದ ನಂತರ ಇಲ್ಲಿ 1928ರಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್, 1928ರಲ್ಲಿ ನೆಹರು ರಿಪೋರ್ಟ್ ರಚನೆ ಆಗುತ್ತೆ. ನೆಹರು ವರದಿ ರಚನೆ ಆಗುತ್ತೆ. ನೆಹರು ವರದಿ ರಚನೆ ಇದು ಗೊತ್ತಿರಬೇಕು. ನೆಹರು ವರದಿ ಅನ್ನೋದು ರಚನೆ ಆಗುತ್ತೆ 1928ರಲ್ಲಿ.
ಯಾಕಂದರೆ ಆವಾಗಿರ್ತಕ್ಕಂಥ ಆ ಸೆಕ್ರೆಟರಿ ಆಫ್ ಸ್ಟೇಟ್, ಈ ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಸೆಕ್ರೆಟರಿ ಆಫ್ ಸ್ಟೇಟ್ ರಾಜ್ಯ ಕಾರ್ಯದರ್ಶಿ ಯಾರಿದ್ರು ಅಂತಂದ್ರಿಗಿನ ಬರ್ಕನ್ ಹೆಡಾನ್ ಇದ್ದರೆ, ಆ ಬರ್ಕನ್ ಹೆಡಾನ್ ಏನು ಸವಾಲು ಹಾಕಿದ್ದ ಅಂತಂದ್ರಿಗಿನ ಎಲ್ಲ ಪಕ್ಷಗಳು ಒಮ್ಮತವಾಗಿ ಒಪ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳಲು ಭಾರತೀಯರಿಗೆ ಸಾಧ್ಯವಿಲ್ಲ ಅಂತೇಳಿ ಈ ರೀತಿ ಅವಮಾನವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಚಾಲೆಂಜನ್ನು ಇವರು ಎಕ್ಸೆಪ್ಟ್ ಮಾಡಿಕೇಸಿ ಒಂದು ಅಧಿವೇಶನವನ್ನು ಕರೆದು ಅಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಈ ಒಂದು ಬ್ರಿಟನ್ ಸರ್ಕಾರ ಮುಂದೆ ಇಡ್ತಕ್ಕಂಥ ಸ್ನೇಹಿತರೆ. ಇದಕ್ಕೆ ನೆಹರು ವರದಿ ಅಂತ ಯಾಕೆ ಬರುತ್ತೆ ಅಂದರೆ, ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರಂದರೆ ನೆಹರು ಅವರು. ಇದಕ್ಕೆ ಅಧ್ಯಕ್ಷ ಯಾರು ಅಂದ್ರಿಗಿನ ಮೋತಿಲಾಲ್ ನೆಹರು, ನೆನ್ಪಿಟ್ಕೋರಿ. ಇನ್ನು ಇದಕ್ಕೆ ಕಾರ್ಯದರ್ಶಿ ಯಾರು ಅಂತಂದ್ರಿಗಿನ ಇವರ ಮಗ ಮೋತಿಲಾಲ್ ನೆಹರು ಅವರ ಮಗ ಜೆ ನೆಹರು, ಜವಾಹರ್ಲಾಲ್ ನೆಹರು ಅಂದಂಗೆ. ಓಕೆ, ಇದು ಈ ಒಂದು 1928ರಲ್ಲಿ ರಚನೆ ಆಗಿರ್ತಕ್ಕಂಥ ಈ ನೆಹರು ವರದಿಯಲ್ಲಿ ಕೆಲವೊಂದು ಅಂಶಗಳಿದ್ದವು ರೀ. ಅರ್ಥ ಆಯ್ತಾ? ಡೊಮಿನಿಯನ್ ಸ್ಥಾನಮಾನ ಅಂತ ಬರುತ್ತೆ. ಡೊಮಿನಿಯನ್ ಸ್ಥಾನಮಾನ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಇದು ಒಂದು ತಿಳ್ಕೊಂಡ್ರೆ ಸಾಕು. ಡೊಮಿನಿಯನ್ ಸ್ಟೇಟಸ್ ಕೇಳಿರ್ತಕ್ಕಂಥದ್ದು. ಸ್ವಾಯತ್ತತೆ, ಅರ್ಥ ಆಯ್ತಾ? ಅಂದರೆ ಸಂಯುಕ್ತ ರಾಷ್ಟ್ರಗಳ ಬಗ್ಗೆ ಇವರು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲ, ಇಲ್ಲೆಲ್ಲ ಎಕ್ಸಾಂಪಲ್ ನೋಡ್ರಿ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಹೋಗ್ತೀನಿ ನಿಮ್ಗೆ. ಈಗ 19 ಮೂಲಭೂತ ಹಕ್ಕುಗಳನ್ನ ಬೇಡಿಕೆ ಇಟ್ಟರು. ಒಂದು ಫೆಡರಲ್ ಮಾದರಿಯ ಒಂದು ಸಂವಿಧಾನ ಬೇಕಂತ ಹೇಳಿದರು. ಅಷ್ಟೇ ಒಂದು ಸುಪ್ರೀಂ ಕೋರ್ಟ್, ಅಂದರೆ ಎಲ್ಲ ರಾಜ್ಯ ಮತ್ತು ಈ ಕೇಂದ್ರಕ್ಕೆ ಏನಾದರೂ ವಾದ ವಿವಾದಗಳಾದರೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ಸುಪ್ರೀಂ ಕೋರ್ಟ್ ಬೇಕು. ಮತ್ತು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಗಬೇಕು. ಈ ರೀತಿ ಎಲ್ಲ ಅಂದ್ರೆ, ಮತ್ತು ಈ ವೈಸ್ರಾಯ್ ನೇಮಕ ಮಾಡ್ತಕ್ಕಂಥ ಒಂದು ಪವರ್ ಬ್ರಿಟನ್ಗೆ ಇರಲಿ, ಬಟ್ ಸ್ಯಾಲ್ರಿ ಮಾತ್ರ ಭಾರತದ ಖಜಾನೆಯಿಂದ ಕೊಡಬೇಕು. ಈ ರೀತಿ ಒಂದೊಂದು ಪಾಯಿಂಟ್ಗಳನ್ನು ಇವರು ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ರು. ಯಾರು? ಈ ಒಂದು ನೆಹರು ವರದಿಯಲ್ಲಿ. ಅಂದರೆ ಏನು? ಸ್ವರಾಜ್ಯ ಬೇಡಿಕೆ ಆಗುತ್ತೆ ಇಲ್ಲಿ ನೆಹರು ವರದಿಯಲ್ಲಿ. ಬಟ್ ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಯಾರು? ಈ ಬ್ರಿಟನ್ ಸರ್ಕಾರ ಏನು ಮಾಡುತ್ತೆ? ರಿಜೆಕ್ಟ್ ಮಾಡುತ್ತೆ. ಹಾಗಾಗಿ ರಿಜೆಕ್ಟ್ ಮಾಡಿದ ಕೂಡಲೇ ಈ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಅಂದ್ರೆ ಈ ಒಂದು ಎಚ್ಚರಿಕೆ ನೀಡುತ್ತೆ ರೀ. ಏನು ಎಚ್ಚರಿಕೆ ನೀಡುತ್ತೆ ಅಂತಂದರೆ, ನಾವು ಈ ವರದಿಯನ್ನು ಒಪ್ಕೊಳ್ಳಿಲ್ಲ ಅಂತಂದ್ರೆ 1929 ಒಳಗೆ ಒಪ್ಕೊಳ್ಳಿಲ್ಲ ಅಂತಂದರೆ ನಾವು ಕಾನೂನು ಭಂಗ ಚಳವಳಿಗಳನ್ನು ಏನು ಮಾಡ್ತೀವಿ? ಆರಂಭಿಸ್ತೀವಿ ಅನ್ನುವಂಥ ಎಚ್ಚರಗಳನ್ನು ಕೊಡ್ತಾರೆ. ಅದಾದ ನಂತರ ಲಾರ್ಡ್ ಇರ್ವಿನ್ ಏನು ಮಾಡಿದ ಅಂದ್ರೆ ದೀಪಾವಳಿ ಘೋಷಣೆ ಮಾಡ್ತಾನೆ ರೀ. ದೀಪಾವಳಿ ಘೋಷಣೆ ನೋಡ್ರಿ, ದೀಪಾವಳಿ ಘೋಷಣೆ 1929ರಲ್ಲಿ. ಇದೇನು ಇದು ಘೋಷಣೆ ಅಂತಂದರೆ, ಈ ಘೋಷಣೆಯನ್ನು ಕೈಗೊಂಡವನು ಯಾರು ಅಂದ್ರಿಗಿನ ಲಾರ್ಡ್ ಇರ್ವಿನ್ ಅನ್ನೋದು ಗೊತ್ತಿರಲಿ. ಅಂದರೆ ಈ ಸೈಮನ್ ಆಯೋಗ ಏನಿದೆಯಲ್ಲ, ಅದು ಆ ವರದಿನ ಒಂದು ಚರ್ಚೆ ಮಾಡಲಿಕ್ಕೆ, ಆ ವರದಿ ನೀಡಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಲಂಡನ್ನಲ್ಲಿ, ಅಂದರೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತದ ಸರ್ವ ಪಕ್ಷಗಳ ಪ್ರತಿನಿಧಿಗಳು ಏನಾಗಬೇಕು? ಭಾಗವಹಿಸಬೇಕು. ದುಂಡು ಮೇಜಿನ ಸಮ್ಮೇಳನದಲ್ಲಿ ಸರ್ವ ಪಕ್ಷಗಳು ಏನಾಗಬೇಕು? ಭಾಗವಹಿಸಬೇಕಂತೇಳಿ ಆತ ಈ ರೀತಿ ಘೋಷಣೆನ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ. ಇದೇ ಬೆನ್ನಲ್ಲಿ 1929ರಲ್ಲಿ ಕಾಂಗ್ರೆಸ್ ಲಾಹೋರ್ನಲ್ಲಿ ಒಂದು ಅಧಿವೇಶನ ನಡೆಸುತ್ತಾರೆ. ಲಾಹೋರ್ನಲ್ಲಿ ಒಂದು ಅಧಿವೇಶನ ಆಗುತ್ತೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ ನಾವು. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನೋಡಿ. ಓಕೆ, 1929 ಡಿಸೆಂಬರ್ 28ರಿಂದ 31ವರೆಗೆ ಆಗುತ್ತೆ. ಡಿಸೆಂಬರ್ 28 ಟು ಡಿಸೆಂಬರ್ 31. ಇದಕ್ಕೆ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ, ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿದ್ದರು. ಜೆ ನೆಹರು ಅಂತ ಏನು ಹೇಳ್ತೀವಲ್ಲ, ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷತೆ ವಹಿಸ್ಕೊಂಡಿದ್ದರು. ಇಲ್ಲಿ ಇಂಪಾರ್ಟೆಂಟಾಗಿ 3 ನಿರ್ಣಯಗಳಾಗ್ತವೆ. ಒಂದು, ನೆಹರು ರಿಪೋರ್ಟಲ್ಲಿ ಸ್ವರಾಜ್ಯದ ಬಗ್ಗೆ ಅಷ್ಟೇ ಇತ್ತು, ಬಟ್ ಇಲ್ಲಿ ಸಂಪೂರ್ಣ ಸ್ವರಾಜ್ಯ ನೋಡ್ರಿ. ಇಲ್ಲಿ ಯಾವ ನಿರ್ಣಯ ತಗೊಳ್ಳಲಾಯಿತು? ಸಂಪೂರ್ಣ ಸ್ವರಾಜ್ಯ. ಓಕೆ, ಸ್ವರಾಜ್ಯಕ್ಕೂ ಸಂಪೂರ್ಣ ಸ್ವರಾಜ್ಯಕ್ಕೂ ವ್ಯತ್ಯಾಸ ಐತ್ರಿ. ಓಕೆ, ಸ್ವರಾಜ್ಯ ಅಂತಂದ್ರೆ ಬ್ರಿಟಿಷರ ಆಡಳಿತದಲ್ಲಿಯೇ ನಾವು ಒಂದು ಸ್ವ ಆಡಳಿತವನ್ನು ಹೊಂದೋದಕ್ಕೆ ನಾವೇನಂತ ಕರಿತೀವಿ? ಸ್ವರಾಜ್ಯ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಸಂಪೂರ್ಣ ಸ್ವರಾಜ್ಯ ಅಂತಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ರೀ. ಅಂದರೆ ಬ್ರಿಟಿಷರನ್ನು ಹೊರಹಾಕಿ ನಮ್ಮನ್ನೇ ನಾವೇ ಆಳಿಕೊಳ್ಳೋದಕ್ಕೆ ಏನು ಕರಿತೀವಿ ನಾವು? ಸಂಪೂರ್ಣ ಸ್ವರಾಜ್ಯ ಅಂತ ಕರಿತೀವಿ. ಕಾಂಗ್ರೆಸ್ ಈ ಗುರಿಯನ್ನು ಕಟ್ಕೊಳ್ತೀರಿ. ಒಟ್ಟಿನಲ್ಲಿ ನಮ್ಮ ಗುರಿ ಏನಂದ್ರೆ ಸಂಪೂರ್ಣ ಸ್ವರಾಜ್ಯ ನೋಡ್ರಿ. ಎರಡನೇದು ಏನಪ್ಪ ಅಂತಂದ್ರೆ ಈ 1930 ಜನವರಿ 26 ನಾವು ಸ್ವಾತಂತ್ರ್ಯ ದಿನ ಅಂತೇಳಿ ಏನು ಮಾಡಬೇಕು? ಆಚರಣೆ ಮಾಡಬೇಕು.
ಸ್ವಾತಂತ್ರ್ಯ ದಿನ. ನೋಡ್ರಿ, ಸ್ವಾತಂತ್ರ್ಯ ದಿನ ಅಂತ ಏನು ಮಾಡಬೇಕು, ಆಚರಣೆ ಮಾಡಬೇಕು ಅನ್ನುವಂಥ ಡಿಸಿಷನ್ ತೊಗೊಂಡ್ರು. ಅಷ್ಟೇ ಅಲ್ಲ, ಮೂರನೇ ಪಾಯಿಂಟ್ ಏನು ಅಂತಂದ್ರಿಗಿನ ಕಾನೂನು ಭಂಗ ಚಳವಳಿಗಳನ್ನು, ಕಾನೂನು ಭಂಗ ಚಳವಳಿ, ಈ ಕಾನೂನು ಭಂಗ ಚಳವಳಿನ ನಾವೇನು ಮಾಡಬೇಕು, ಪ್ರಾರಂಭಿಸಬೇಕು. ಈ ಮೂರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ರೀ. ಇದನ್ನು ಈ ಸ್ವಾತಂತ್ರ್ಯ ದಿನ ಏನೈತಲ್ಲ, ಇದನ್ನೇ ನಾವು ನೋಡ್ರಿ, ಆ್ಯಕ್ಚುಲಿ ನಮ್ಮ ಸಂವಿಧಾನ 1949 ನವಂಬರ್ 26ಕ್ಕೆ ಏನಾಗಿತ್ತು, ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಬಟ್ ನಾವೇನು ಮಾಡಿದ್ದೀವಿ, 1950 ಜನವರಿ 26ಕ್ಕೆ ನಾವು ಅಳವಡಿಸ್ಕೊಂಡಿರ್ತೇವೆ. ಕಂಪ್ಲೀಟಾಗಿ ಅಳವಡಿಸ್ಕೊಂಡಿದ್ದು ಸಂವಿಧಾನವನ್ನು 1950 ಜನವರಿ 26. ಅದಕ್ಕೆ ಕಾರಣ ಏನಂದ್ರಿಗಿನ ಲಾಹೋರ್ ಅಧಿವೇಶನದಲ್ಲಿ ಜನವರಿ 26 ಸ್ವಾತಂತ್ರ್ಯ ದಿನವನ್ನಾಗಿ ಏನು ಮಾಡಲಾಗಿತ್ತು, ಆಚರಣೆ ಮಾಡಲಾಗಿತ್ತು. ಹಾಗಾಗಿ ಸಂವಿಧಾನವನ್ನು ಕೂಡ ಅಂದೇ ಜಾರಿಗೆ ತೊಗೊಂಬಂದ್ವಿ. ಮತ್ತು ಇದೇ ಜನವರಿ 26 1950 ನಂತರ ಗಣರಾಜ್ಯ ದಿನ ಅಂತೇಳಿ ಏನು ಮಾಡಲಾಗ್ತದೆ ರೀ, ಆಚರಣೆ ಮಾಡಲಾಗ್ತದೆ. ಗಣರಾಜ್ಯ ದಿನ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಿಸಲಾಗ್ತದೆ ರೀ. ಸಂವಿಧಾನ ದಿನವನ್ನಾಗಿ ಆಚರಿಸಲಾಗ್ತದೆ ಸ್ನೇಹಿತರೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಗೊತ್ತಿರಬೇಕು. ಇದೇ ಅಧಿವೇಶನದಲ್ಲಿ ಪಿಂಗಾಲಿ ವೆಂಕಯ್ಯನವರು ವಿನ್ಯಾಸಗೊಳಿಸಿರ್ತಕ್ಕಂಥ ಈ ತ್ರಿವರ್ಣ ಧ್ವಜವನ್ನು ಕೂಡ ಮಧ್ಯರಾತ್ರಿ ಆರಿಸಲಾಯ್ತು. ನೋಡಿ, ತ್ರಿವರ್ಣ ಧ್ವಜ ಇದು ಕೂಡ ಇಂಪಾರ್ಟೆಂಟ್. ತ್ರಿವರ್ಣ ಧ್ವಜ ಇಷ್ಟು ನಿಮಗೆ ಗೊತ್ತಿರಬೇಕು. ನೋಡಿರಿ, ಇಲ್ಲಿ ಬಂತು ನೋಡ್ರಿ ಪಾಯಿಂಟ್, ಅರ್ಥ ಆಯ್ತಾ? ಕಾನೂನು ಭಂಗ ಚಳವಳಿ ಸ್ವಲ್ಪ ಡೆಪ್ತೇ ಅನಿಸುತ್ತೆ. ಬಟ್ ಈ ದಿನಮಾನಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಾವು ಹಳ್ಳಬಕ್ಕ ಹೋದ್ರೆ ಪಾಸ್ ಆಗ್ತಕ್ಕಂಥ ಸಿಚುವೇಶನ್ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಯಾವುದಾರನ್ನ ಒಂದನ್ನು ತಿಳ್ಕೊಳ್ತೀವಿ ಅಂತಂದ್ರೆ ಕಂಪ್ಲೀಟ್ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಂದ್ರೆ ನನ್ನ ಪ್ರಕಾರ ಅವಾಗೇ ನಾವು ಎಲ್ಲ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ. ನಾವೇನು ಮಾಡ್ತೀವಿ, ಸ್ವಲ್ಪ ತಿಳ್ಕೊಳ್ತೀವಿ, ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀವಿ, ನಾವು ಫೇಲ್ ಆಗಲಾರ್ದೆ ಮತ್ತು ಏನು ಮಾಡ್ತೀವಿ, ಅರ್ಥ ಆಯ್ತಾ? ಹಾಗಾಗಿ ಗೊತ್ತಿರಬೇಕು ಕಾನೂನು ಭಂಗ ಚಳವಳಿ ಅಷ್ಟೇ. ಡೆಸ್ಟಿನೇಷನ್ ತೊಗೊಂಡ್ರಿ ಇಲ್ಲಿ ಅಷ್ಟೇ. ಕಾನೂನು ಭಂಗ ಚಳವಳಿ ಹೆಂಗೆ ಮಾಡಬೇಕು ಏನೋ ಅದೆಲ್ಲ ಐಡಿಯಾ ಇಲ್ಲ. ಬಟ್ ಕಾನೂನು ಭಂಗ ಚಳವಳಿಯನ್ನು ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡ್ರು. ಈ ಜವಾಬ್ದಾರಿನ ಯಾರಿಗೆ ಕೊಟ್ಟರು ಅಂತಂದ್ರಿಗಿನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತೈತೆ ರೀ, CWC ಇರುತ್ತೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮುಖ್ಯ ವ್ಯಕ್ತಿಗಳು ಎಲ್ಲಿರ್ತಾಯಿದ್ರು, CWCಯಲ್ಲಿ ಇರ್ತಾಯಿದ್ರು. ಅವರೆಲ್ಲ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಒಂದು ಕಮಿಟಿ ಇತ್ತು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಕರಿತಿದ್ರು. ಈ ಕಾನೂನು ಭಂಗ ಚಳವಳಿನ ಯಾರೋ ಜವಾಬ್ದಾರಿಗೆ ಒಪ್ಪಿಸ್ತಪ್ಪ ಅಂತಂದ್ರೆ ಕಾಂಗ್ರೆಸ್ ಈ CWCಗೆ ಒಪ್ಪಿಸ್ತ್ರಿ. ಈ ನೀವು ನೋಡ್ಕೊಳ್ಬೇಕು ಇದೆಲ್ಲ ಮೂಮೆಂಟ್ ಅಂತ ತಿಳ್ಕೇಸಿ. ಈ CWC ಏನೈತಲ್ಲ, ಈ ಚಳವಳಿನ ಯಾರು ಹೆಗಲ ಮೇಲೆ ಹಾಕಿದ್ರು ಹೋಗಿ ತೊಗೊಂಡು ಯಾರಿಗೆ ಜವಾಬ್ದಾರಿ ಕೊಟ್ಟರು ಅಂದ್ರಿಗಿನ ಗಾಂಧೀಜಿ ಅವರಿಗೆ ಕೊಡ್ತಾರೆ. ನೋಡಿರಿ, ಸಬರಾಮತಿಯಲ್ಲಿರ್ತಕ್ಕಂಥ ಗಾಂಧೀಜಿ ಅವರಿಗೆ CWC ಅವರಿಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಹೋಗಿ ಕಾನೂನು ಭಂಗ ಚಳವಳಿನ ನೀವೇ ಮಾಡಬೇಕು ಅಂತೇಳಿಕೇಸಿ ಅವರು ಗಾಂಧೀಜಿಗೆ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ. ಅರ್ಥ ಆಯ್ತಾ? ಹಾಗಾದರೆ ಈಗ ನಿಮ್ಗೆ ಅರ್ಥ ಆಗಬೇಕು ಕಾನೂನು ಭಂಗ ಚಳವಳಿ ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದು ನಿಮ್ಗೆ ಅರ್ಥ ಆಗ್ಯದ ಅಂತ ಅನ್ಕೋತೇನೆ. ಕಾನೂನು ಭಂಗ ಚಳವಳಿ ನೋಡ್ರಿ, ಚಳವಳಿ ಸ್ಟಾರ್ಟ್ ಆಯಿತು 1930ರಲ್ಲಿ ಸ್ಟಾರ್ಟ್ ಆಗುತ್ತೆ, 1934ವರೆಗೆ ಹೋಗುತ್ತೆ. ನೋಡ್ರಿ, ನಾಯಕ ಗಾಂಧೀಜಿ. ಹಾಗಾದರೆ ಗಾಂಧೀಜಿಯವರು ಸಡನ್ಲಿ ಸ್ಟಾರ್ಟ್ ಮಾಡಲಿಲ್ಲ. ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯವ್ರು ಬಂದ ತಕ್ಷಣ ಕೊಟ್ಟ ತಕ್ಷಣವೇ ಖುಷಿಯಿಂದ ಸ್ಟಾರ್ಟ್ ಮಾಡಲಿಲ್ಲ ಗಾಂಧೀಜಿ. ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಗಾಂಧೀಜಿ, ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಅಂದರೆ ತಿಳ್ಕೊತಾನ್ರಿ ಗಾಂಧೀಜಿ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಇರ್ವಿನ್ಗೆ 11 ಅಂಶ ಇರತಕ್ಕಂಥ 11 ಅಂಶಗಳ ಒಂದು ಪತ್ರವನ್ನು ಕೂಡ ಕಳಿಸ್ತಾನೆ ರೀ. 11 ಅಂಶಗಳ ಪತ್ರ ಹೋಗುತ್ತೆ ಇರ್ವಿನ್ಗೆ. ಅವು 11 ಅಂಶ ಯಾವ ರೀತಿಪ್ಪ ಅಂತಂದ್ರೆ ಅವು ನಾವೇನು ಸ್ವಾರಸ್ಯವಾಗಿ ಬರೆಯೋದು ಬೇಕಾಗಿಲ್ಲ, ಮ್ಯಾಟ್ರ್ ಏನು ಇಂಪಾರ್ಟೆಂಟ್ ಅಲ್ಲವು. ಎಕ್ಸಾಂಪಲ್, ಈಗ ಭೂ ಕಂದಾಯವನ್ನು 50% ಕಡಿತಗೊಳಿಸಬೇಕು, ಮಿಲಿಟ್ರಿ ವೆಚ್ಚವನ್ನು ಕೂಡ 50% ಕಡಿತಗೊಳಿಸಬೇಕು, ಏನು ಚಳವಳಿಗಳಲ್ಲಿ ಏನು ಆಸ್ತಿಗಳನ್ನು ಕಬಳಿಸಿರಲ್ಲ ಅದನ್ನು ಮುಟ್ಗೋಲು ಮಾಡ್ಕೊಂಡಿರಲ್ಲ ಅದನ್ನು ರಿವರ್ಸ್ ಕೊಡಬೇಕು, ಹಿಂದಕ್ಕೆ ಕೊಡಬೇಕು, ಮತ್ತು ಉಪ್ಪಿನ ಮೇಲಿನ ತೆರಿಗೆನ ರದ್ದು ಮಾಡಬೇಕು, ಈ ರೀತಿ ಇರ್ತಕ್ಕಂಥ. ಮತ್ತು ಈ ಬಂದರುಗಳಲ್ಲಿರ್ತಕ್ಕಂಥ ಪ್ರದೇಶವನ್ನು ಭಾರತೀಯರಿಗೆ, ಅಂದರೆ ಬಂದರುಗಳ ಪ್ರದೇಶಗಳನ್ನು ಭಾರತೀಯರಿಗೆ ಮೀಸಲಿಡಬೇಕು. ಹಿಂಗೆ ಹಲವಾರು ಒಂದು ಪಾಯಿಂಟ್ಗಳನ್ನು ಗಾಂಧೀಜಿಯವರು ಮೆನ್ಷನ್ ಮಾಡ್ತಾರೆ. 11 ಅಂಶಗಳಂತ ಕರಿತೀವಿ ನಾವು. ಎಷ್ಟು ಅಂಶಗಳು? 11 ಅಂಶಗಳಿಗೆ ಗಾಂಧೀಜಿಯವರು ಪತ್ರ ಬರೆದು ಮನವಿ ಮಾಡಿಕೊಂಡ್ರು. ಬಟ್ ಅದಕ್ಕೆ ಇರ್ವಿನ್ ಸ್ಪಂದನೆ ಆಗಲಿಲ್ಲ. ನೋಡಿರಿ, ಇರ್ವಿನ್ ಸ್ಪಂದಿಸಲಿಲ್ಲ. ಆವಾಗ ಡಿಸಿಷನ್ ತಗೊಳ್ತಾರೆ. ಗಾಂಧೀಜಿಯವರು ಏನು ಮಾಡಿದರು ಅಂದ್ರಿಗಿನ 78 ಜನ, ನೋಡಿರಿ 78 ಜನ ಅನುಯಾಯಿಗಳಿಗೆ ನೋಡ್ರಿ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿ ಅಂದ್ರಿಗಿನ ನಾವು ಹೋರಾಟ ಯಾವ ರೀತಿ ಮಾಡಬೇಕಂದ್ರಿಗಿನ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಬೇಕು. ಈ ಕೈಯಲ್ಲಿ ಹಿಡಿತಕ್ಕಂಥ ಉಪ್ಪನ್ನು ಅವರು
ಕಸಿದುಕೊಳ್ಳಲು ನಮ್ಮ ಮುಷ್ಟಿಯನ್ನೇ ಮುರಿದರೂ ಕೂಡ ನಾವು ಉಪ್ಪನ್ನು ಮಾತ್ರ ಆ ಮುಷ್ಟಿಯನ್ನು ತೆರೆಯಬಾರ್ದು, ಅಂದರೆ ಉಪ್ಪನ್ನು ಅವ್ರಿಗೆ ಬಿಡುಕೊಡ್ಬಾರ್ದು. ಈ ರೀತಿ ಅವರು ನಮಗೆ ನಿಂದನೆ ಮಾಡಿದ್ರು, ಬೈದರು, ಹೊಡೆದ್ರು, ಅದನ್ನು ನಾವು ಸ್ವಾಗತ ಮಾಡಬೇಕು. ನಾವೇನು ಮಾಡಬೇಕು? ಸ್ವಾಗತ ಮಾಡಬೇಕು. ಈ ರೀತಿ 78 ಜನಗಳಿಗೆ ಗಾಂಧೀಜಿಯವರು ಕೆಲವು ದಿನಗಳ ಕಾಲ ಅಲ್ಲಿ ಸಬರಮತಿಯಲ್ಲಿ ಇವರು ಟ್ರೈನ್ ಅಪ್ ಮಾಡ್ತಾರೆ. ಆ ನಂತರ ಮುಂದೆ ಒಂದು ಈ ದಂಡಿಗೆ ಹೋಗಬೇಕು ಅನ್ನೋದು ನಿರ್ಧಾರ ಆಗ್ತದೆ. ಅಂದರೆ 1930 ಮಾರ್ಚ್ 12, ತುಂಬ ಇಂಪಾರ್ಟೆಂಟ್, ಮಾರ್ಚ್ 12ರಂದು ಈ ಪಾದಯಾತ್ರೆಯನ್ನು ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆಗಿನ ಈ ಸಬರಮತಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಸಬರಮತಿಯಿಂದ ಹಿಡಿದು ಅಹಮದಾಬಾದಿನ ದಂಡಿವರೆಗೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಹಲವಾರು ಬಾರಿ ಬಂದವ, ಪ್ರಶ್ನೆ ನಿಮ್ಗೆ ಗೊತ್ತಿರಬೇಕು. ಯಾಕೆ ದಂಡಿ ಅಂದರೆ ದಂಡಿಯಲ್ಲಿ ಉಪ್ಪಿತ್ತು, ನಿಮ್ಗೆ ಗೊತ್ತಿರಿ ಉಪ್ಪು. ಯಾಕಂದ್ರೆ ಬ್ರಿಟಿಷರು ಏನು ಮಾಡಿದರು? ಸಾಲ್ಟ್ ಆ್ಯಕ್ಟನ್ನು ಪಾಸ್ ಮಾಡಿದರು. ಸಾಲ್ಟ್ ಆ್ಯಕ್ಟ್ ನಿಮ್ಗೆ ಗೊತ್ತಿರಬೇಕು. ಸಾಲ್ಟ್ ಆ್ಯಕ್ಟ್ ಜಾರಿಯಾಗಿತ್ತು 1882 ಅಲ್ಲಿ ಬ್ರಿಟಿಷರು ಸಾಲ್ಟ್ ಆ್ಯಕ್ಟನ್ನು ತೊಗೊಂಬಂದ್ಬಿಟ್ಟು ಭಾರತೀಯರು ಯಾರೂ ಕೂಡ ಉಪ್ಪನ್ನು ತಯಾರಿಸುವಂತಿಲ್ಲ ಅನ್ನೋದು ಅವರ ಒಂದು ಕಾನ್ಸೆಪ್ಟಲ್ಲಿ ತೊಗೊಂಬಂದಿರ್ತಕ್ಕಂಥ. ಅಂದರೆ ಅವ್ರು ಲಾಭ ಗಳಿಸ್ಬೇಕು ಅದರಿಂದ. ನೋಡ್ರಿ, ಎಲ್ಲ ಕಡೆ ಲಾಭ ಬೇಕು ಅನ್ನೋದು ಬ್ರಿಟಿಷರ ಉದ್ದೇಶ. ಇನ್ನೊಂದು ಗುಟ್ಟು ಏನಂದ್ರಿಗಿನ ಭಾರತದಿಂದ ಸರಕುಗಳು ಜಾಸ್ತಿ ಇಂಗ್ಲೆಂಡಿಗೆ ಹೋಗ್ತಾ ಇದ್ವು. ಇಂಗ್ಲೆಂಡಿಂದ ಭಾರತಕ್ಕೆ ಸರಕುಗಳು ಬರ್ತಾ ಇರಲಿಲ್ಲ, ಬಟ್ ಖಾಲಿ ಹಡಗುಗಳು ಬರ್ತಾ ಇದ್ವು. ಅವು ಖಾಲಿ ಯಾಕೆ ಹೋಗೋದು ಅಂತ ತಿಳ್ಕೇಶಿ ಇಂಗ್ಲೆಂಡಿಂದ ಉಪ್ಪನ್ನು ತುಂಬಿಸ್ಕಳಿಸ್ತಾ ಇದ್ರು, ಇಲ್ಲಿ ಮಾರಾಟ ಮಾಡ್ಕೊಂಡು ಲಾಭ ತೊಗೋತಾ ಇದ್ರು. ಇದು ಒಂದು ಅವರು ಗುಟ್ಟಾಗಿತ್ತು. ಹಾಗಾಗಿ ಭಾರತೀಯರಿಗೆ ಉಪ್ಪನ್ನು ತಯಾರಿಸುವಂಥ ಒಂದು ಹಕ್ಕನ್ನು ನೀಡಿರಲಿಕ್ಕಿಲ್ಲ. ಒಟ್ಟು ಸಾಲ್ಟ್ ಆ್ಯಕ್ಟ್ ತೊಗೊಂಬಂದು ಸ್ನೇಹಿತರೆ. ಓಕೆ, ಇನ್ನು ಗಾಂಧೀಜಿಯವರು ಯಾವಾಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಆ ಜವಾಬ್ದಾರಿನ ಕೊಡುತ್ತೆ, ಕಾನೂನು ಭಂಗ ಚಳವಳಿಯನ್ನು ಮಾಡಬೇಕು ಅನ್ನೋಂಥ ಒಂದು ಜವಾಬ್ದಾರಿ ಕೊಟ್ಟಾಗ ಗಾಂಧೀಜಿಯವರು ಹಗಲು ರಾತ್ರಿ ಚಿಂತೆ ಮಾಡ್ತಿರ್ತಾರೆ. ಅಂದ್ರೆ ಚಿಂತೆ ಅನ್ನೋದಕ್ಕಿಂತ ಐಡಿಯಾ ಹುಡುಕ್ತಿರ್ತಾರೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿ ಈ ರೀತಿ. ಮತ್ತು ಅವಾಗ ಲಾಸ್ಟಿಗೆ ಕನ್ಕ್ಲೂಷನಲ್ಲಿ ಬರ್ತಾರೆ, ಗಾಂಧೀಜಿಯವರು ಯಾವುದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋವಂಥ ನಿರ್ಧಾರಕ್ಕೆ ಬರ್ತಾರೆ. ಉಪ್ಪನ್ನು ತೊಗೊಳ್ತಾರೆ. ಉಪ್ಪಿನ ಕಾಯ್ದೆಯನ್ನು ನಾವು ಮುರಿಬೇಕು ಅಂತ ಅವರು ಡಿಸೈನ್ ತೊಗೊಂಬರ್ತಾರೆ. ಅಂದರೆ ಯಾಕೆ ಬಂದರು? ಉಪ್ಪಿನ ಕಾಯ್ದೆನ ಯಾಕೆ ಮುರಿಬೇಕು ಅಂತ ಅಂದ್ಕೊಂಡ್ರೆ ಗಾಂಧೀಜಿ, ಮನುಷ್ಯನಿಗೆ ಗಾಳಿ ಊಟ ಎಷ್ಟು ಮುಖ್ಯನೋ ಅಷ್ಟು ಕೂಡ ಉಪ್ಪು ಕೂಡ ಮುಖ್ಯವಾಗಿರುತ್ತೆ. ಈ ಉಪ್ಪಿನ ಸತ್ಯಾಗ್ರಹ ಮಾಡೋದ್ರಿಂದ, ಉಪ್ಪಿನ ಕಾಯ್ದೆನ ಮುರಿಯೋದ್ರಿಂದ ದೇಶವ್ಯಾಪಿ ಏನಾಗ್ಬೋದು, ಒಂದು ಕರಾವಳಿ ತೀರದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಈ ಚಳವಳಿಯನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ, ಮತ್ತು ಎಷ್ಟು ಜನ ಭಾಗವಹಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಇದು ಗಾಂಧೀಜಿಯವರು ತೊಗೊಂಡಿರ್ತಕ್ಕಂಥ ನಿರ್ಧಾರ. ಓಕೆ, ಫಸ್ಟ್ ಆ್ಯಕ್ಚುಲಿ ಗಾಂಧೀಜಿಗೆ ಯಾವಾಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನಾಯಕತ್ವನ ವಹಿಸ್ಕೊಡುತ್ತೆ ಅವಾಗ ಎಲ್ಲರಿಗೂ ಸ್ವಲ್ಪ ಅಸಮಾಧಾನ ಇರುತ್ತೆ ರೀ. ಯಾಕಿರುತ್ತೆ ಅಂತಂದರೆ ಆಲ್ರೆಡಿ ಗಾಂಧೀಜಿಯವರು ಯಶಸ್ವಿ ಆಗ್ತಕ್ಕಂಥ ಚಳವಳಿ, ಅಸಹಕಾರ ಚಳವಳಿಯನ್ನು ಇವರು ರದ್ದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಮತ್ತೆ ಕ್ಲಿಯರಾಗಿ ಬರೆದ್ರು. ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಏನು ಹೇಳಿದ್ರಂದರೆ ಕ್ಲಿಯರೆನ್ಸ್ ಕೊಟ್ಟರು, ನಾ ಯಾವುದೇ ಕಾರಣಕ್ಕೂ ಈ ಚಳವಳಿನ ಏನು ಮಾಡಲ್ಲ, ರದ್ದು ಮಾಡಲ್ಲ ಅನ್ನುವಂಥ ನಿರ್ಧಾರ ತಗೊಂಡ್ರು. ನೆಕ್ಸ್ಟ್ ಇದಾದ ನಂತರ ಸಬರಮತಿಯಿಂದ ದಂಡಿಯವರೆಗೆ ನೋಡ್ರಿ 78 ಜನಗಳೊಂದಿಗೆ. ನೋಡ್ರಿ, ಇಲ್ಲಿ ಇದರಾಗ ವಿಶೇಷ ಏನಪ್ಪ ಅಂತಂದ್ರೆ ಮೈಲಾರ್ ಮಹದೇವಪ್ಪ ಅಂತ ಬರ್ತಾರೆ. ಮೈಲಾರ್ ಮಹದೇವಪ್ಪ, ಈ ಮಹಾದೇವಪ್ಪ ಅವರು ಇದ್ದರು ನೋಡ್ರಿ, ಕನ್ನಡಿಗರು ಇವರು. ದಂಡಿ ಸತ್ಯಾಗ್ರಹದಲ್ಲಿರ್ತಕ್ಕಂಥ ಪಾಲ್ಗೊಂಡಿರ್ತಕ್ಕಂಥ ಏಕೈಕ ಕನ್ನಡಿಗ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇನ್ನು ಈ ಸಬರಮತಿಯಿಂದ ದಂಡಿಯವರೆಗೆ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡಬೇಕು. ನೋಡ್ರಿ, ಉಪ್ಪಿನ ಸತ್ಯಾಗ್ರಹ ಕೈಗೊಳ್ಳಬೇಕು ಅಂತೇಳಿ ಇವರು ನಿರ್ಧಾರ ಮಾಡಿದರು. ಹಾಗಾಗಿ ಇದನ್ನು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ. ಪದೇ ಎಕ್ಸಾಮಲ್ಲಿ ಬರತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ. ಉಪ್ಪಿನ ಸತ್ಯಾಗ್ರಹ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ 1930 ಮಾರ್ಚ್ 12. ಇನ್ನು ಈ ಸಬರಮತಿಯಿಂದ ಸ್ಟಾರ್ಟ್ ಮಾಡಿದರು. ಇನ್ನು ದಂಡಿಗೆ ಯಾವಾಗ ತಲುಪಿದ್ರು ಅಂತಂದ್ರಿಗಿನ 1930 ಏಪ್ರಿಲ್ 5ಕ್ಕೆ ದಂಡಿಯನ್ನು ತಲುಪಿದರು. ಸುಮಾರು 24 ದಿನಗಳ ಕಾಲ 345 ಕಿಲೋಮೀಟ್ರ್ ಪಾದಯಾತ್ರೆ ಆಗುತ್ತೆ. ನೋಡ್ರಿ, 345 ಕಿಲೋಮೀಟ್ರ್ ಪಾದಯಾತ್ರೆ. ಇದು ಗೊತ್ತಿರಬೇಕು. ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದೇ ತಿಳಿಯಂಗಿಲ್ಲ, ಬಟ್ ನಾವು ಕಂಟೆಂಟ್ನೆಲ್ಲ ಕ್ಲಿಯರಾಗಿ ತಿಳ್ಕೊಂಡಿರ್ಬೇಕು. ಪಾದಯಾತ್ರೆ, ಈ ಪಾದಯಾತ್ರೆ ಮಾಡಬೇಕಾದ್ರೆ ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ ಎನ್ನುವಂಥ ಗೀತೆಯನ್ನು ಕೂಡ ಆಡಿರ್ತಕ್ಕಂಥ ಸ್ನೇಹಿತರೆ. ರಘುಪತಿ ರಾಘವ ರಾಜಾರಾಮ್ ಅನ್ನುವಂಥ ಗೀತೆನ ಆಡಿದ್ರು ಸ್ನೇಹಿತರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತಿರಿ, ಎಕ್ಸಾಮಲ್ಲಿ ಕೇಳೇನೆ ಎಷ್ಟು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ರು ಅಂತ ಕೂಡ ಎಕ್ಸಾಮಲ್ಲಿ ಕೇಳೇನೆ. 345 ಕಿಲೋಮೀಟ್ರ್. ಬಹುಶಃ ಇದು ಇಡೀ ನಮ್ಮ ರಾಜಕೀಯ ರಂಗದಲ್ಲಿ ಇಷ್ಟು ದೊಡ್ಡ ಪಾದಯಾತ್ರೆ ಯಾರೂ ಕೈಗೊಂಡಿಲ್ಲ ಅನ್ಕೋತೀನಿ. ಅಂದ್ರೆ ಅತ್ಯಂತ ದೂರದ
ಪಾದಯಾತ್ರೆ ಸ್ನೇಹಿತರೆ. 1930 ಏಪ್ರಿಲ್ 5ಕ್ಕೆ ದಂಡಿ ತಲುಪಿದರು. 1930 ಏಪ್ರಿಲ್ 6ಕ್ಕೆ ಏನು ಮಾಡಿದರು ಅಂದ್ರಿಗಿನ ಇಡೀ ಉಪ್ಪನ್ನು ತಯಾರಿಸಿ ಗಾಂಧೀಜಿಯವರು ಅದನ್ನು ಬೇರೆ ಕಡೆ ಮಾರಾಟ ಮಾಡಿ 1600 ರೂಪಾಯಿಗೆ ಮಾರಾಟ ಮಾಡಿ ಈ ಉಪ್ಪಿನ ಏನು ಕಾಯ್ದೆ ಇತ್ತಲ್ಲ ಆ ಕಾಯ್ದೆನ ಭಂಗಗೊಳಿಸಿದರು. ಹಾಗಾಗಿ ಇದನ್ನು ಯಾವ ರೀತಿ ಕೇಳ್ತಾರಂದರೆ ಕಾಯ್ದೆ ಭಂಗ, ನೋಡ್ರಿ ವೆರಿ ಇಂಪಾರ್ಟೆಂಟ್, ಕಾಯ್ದೆ ಭಂಗ ಚಳವಳಿ ಅಂದರೆ ಯಾವುದು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಕಾಯ್ದೆ ಭಂಗ ಚಳವಳಿ ಅಂತಂದ್ರೇ ಈ ಉಪ್ಪಿನ ಸತ್ಯಾಗ್ರಹ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. 78 ಜನ ಭಾಗವಹಿಸಿದ್ರು. ಇದರಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದ್ರು. ಈ ಸ್ವರೂಪಾರಾಣಿ, ದುರ್ಗಾಬಾಯಿ ದೇಶ್ಮುಖ್, ಕಮಲಾ ನೆಹರು, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ನಿಮ್ಗೊಂದು ಕನ್ಫ್ಯೂಸ್ ಏನಿರ್ತದೆ ಅಂದ್ರಿಗಿನ ಇಲ್ಲಿ 78 ಜನ ಅಂತ ಹೇಳಿರಿ ಸರ, ಈ ಮೊದಲೇ ನೀವು 90, 60 ಅಥವಾ 80 ಸಾವಿರ ಜನ ಪಾಲ್ಗೊಂಡಿದ್ರು ಅಂತ ಹೇಳಿದ್ರಿ. ಬಟ್ ಇವರು ಟ್ರೈನಿಂಗ್ ಆಗಿರ್ತಕ್ಕಂಥ ಗಣ್ಯರು ಇವರು. ಮುಖ್ಯವಾಗಿ ಅಲ್ಲಿ ಮೆನ್ಷನ್ ಆಗೋದು 78 ಜನ. ಇನ್ನು ಉಳಿದಿರ್ತಕ್ಕಂಥವರೆಲ್ಲ ಜನ ಸಾಮಾನ್ಯರು ಭಾಗವಹಿಸಿದ್ರು ಅನ್ನೋದು ನೀವು ಗೊತ್ತಿರಬೇಕು. ಓಕೆ, ಇನ್ನು ಗಾಂಧೀಜಿಯವರು ಇದನ್ನು ಚಾಲನೆ ಕೊಟ್ಟರು. ಇದೇ ರೀತಿಯಾಗಿ ಎಲ್ಲ ಕಡೆ ದಂಡಿ ಸತ್ಯಾಗ್ರಹ ಅನ್ನೋದೇನಾಯಿತು, ಇದು ಉಪ್ಪಿನ ಸತ್ಯಾಗ್ರಹ ಅನ್ನೋದೇನಾಯಿತು ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. 1 ಸೆಕೆಂಡ್ ನೋಡಿ, ಬೇರೆ ಬೇರೆ ಕಡೆ ಚಳವಳಿಗಳು, ಕಾನೂನು ಭಂಗ ಚಳವಳಿಗಳು ಪ್ರಾರಂಭ ಆಗ್ತಾವ್ರಿ. ಎಕ್ಸಾಂಪಲ್ ನೋಡ್ರಿ, ಈಗ ನಮ್ಮ ಕರ್ನಾಟಕದಾಗ ಸ್ಟಾರ್ಟ್ ಆಯಿತು. ಕರ್ನಾಟಕದಾಗ ಎಲ್ಲಿ? ಆಂಕೋಲ ನೋಡ್ರಿ, ಆಂಕೋಲದಲ್ಲಿ ಸ್ಟಾರ್ಟ್ ಆಯಿತು. 1930 ಏಪ್ರಿಲ್ 13, ವೆರಿ ಇಂಪಾರ್ಟೆಂಟ, ಇದನ್ನು KS ಅಲ್ಲಿ ಡೇಟ್ ಸಮಯ ಕೇಳತ್ತಾರ. ಏಪ್ರಿಲ್ 13ಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಯಾರು ನಾಯಕತ್ವ ವಹಿಸ್ಕೊಂಡಿದ್ರು ಅಂದ್ರಿಗಿನ MP ನಾಡಕರ್ಣಿ ನೋಡ್ರಿ, MP ನಾಡಕರ್ಣಿ ಮತ್ತು RR ದಿವಾಕರ್ ಅಂತ ಕೂಡ ಬರ್ತಾರೆ ಪಾಲ್ಗೊಂಡಿರ್ತಕ್ಕಂಥವ್ರು. RR ದಿವಾಕರ್, ಓಕೆ, ಗಂಗಾಧರರಾವ್ ದೇಶಪಾಂಡೆ, ಈ ರೀತಿ ಎಲ್ಲ ಬರ್ತಾರೆ. ಬಟ್ ಇದು ಕೂಡ ತುಂಬ ಇಂಪಾರ್ಟೆಂಟ. ಆಂಕೋಲ 1930 ಏಪ್ರಿಲ್ 13ರಂದು ಸ್ಟಾರ್ಟ್ ಆಗುತ್ತೆ MP ನಾಡಕರ್ಣಿ ಅವರ ಒಂದು ನಾಯಕತ್ವದಲ್ಲಿ. ಎಲ್ಲಿ ಅಂತಂದರೆ ಇದು ಉತ್ತರ ಕನ್ನಡ ನೋಡ್ರಿ, ಉತ್ತರ ಕನ್ನಡದಲ್ಲಿ ಕೂಡ ಸ್ಟಾರ್ಟ್ ಆಯಿತು. ಇನ್ನು 45 ದಿನಗಳ ಕಾಲ ನಡೀತು. ಸುಮಾರು 40ರಿಂದ 45 ಸಾವಿರ ಜನ ಭಾಗವಹಿಸಿದ್ರು. ಇಲ್ಲಿ 45 ದಿನಗಳ ಕಾಲ ಈ ಆಂಕೋಲ ಉಪ್ಪಿನ ಸತ್ಯಾಗ್ರಹ ನಡೀತಿ. ಆಂಕೋಲ ಉಪ್ಪಿನ ಸತ್ಯಾಗ್ರಹ. ಇಡೀ ಉಪ್ಪನ್ನು ತಯಾರಿಸಿ ಅಲ್ಲಿ ಗಡಿಗೆಯಲ್ಲಿ ಕುದಿಸಿ ಅದನ್ನು ಗಟ್ಟಿ ಕಲ್ಲಾಗಿ ಮಾಡಿ, ಉಪ್ಪಿನ ಕಲ್ಲಾಗಿ ಮಾಡಿ ಇದನ್ನು ಈ ಒಬ್ಬರಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಈ ಯಾರೋ ಹೊನ್ನಪ್ಪ ದೇವಿ ನಾಯಕತೆ ಏನಿರಬೇಕು, ಹೊನ್ನಪ್ಪ ದೇವಿ ನೋಡ್ರಿ, ಹೊನ್ನಪ್ಪ ದೇವಿ ನಾಯಕ. ಈ ಹೊನ್ನಪ್ಪ ದೇವಿ ನಾಯಕ ಅವರಿಗೆ 30 ರೂಪಾಯಿಗೆ ಉಪ್ಪನ್ನು ಮಾರಲಾಯಿತು. ಮುಖಾಂತರ ಇದನ್ನು ಕಾಯ್ದೆನ ಭಂಗಗೊಳಿಸಲಾಯಿತು ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕಾ. ಈ ಕಾರಣಕ್ಕಾಗಿ ಈ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಆಂಕೋಲವನ್ನು ಕರ್ನಾಟಕದ ದಂಡಿ ನೋಡ್ರಿ, ಕರ್ನಾಟಕದ ದಂಡಿ, ಇನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಕರ್ನಾಟಕದ ಬಾರ್ಡೋಲಿ ಅಂದರೆ 1929ರಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ನಡೆದಿರುತ್ತಲ್ಲ, ಅದೇ ರೀತಿ ಇಲ್ಲಿ ತೆರಿಗೆ ರಹಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿರ್ತಾರೆ ಆಂಕೋಲವನ್ನು. ಹಾಗಾಗಿ ಕರ್ನಾಟಕದ ದಂಡಿ ಅಂದ್ರೆ ಆಂಕೋಲ, ಕರ್ನಾಟಕದ ಬಾರ್ಡೋಲಿ ಅಂದರೂ ಕೂಡ ಆಂಕೋಲ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟೇ ಎಲ್ಲ ಇಂಪಾರ್ಟೆಂಟ್ ಆಗಿ ನೋಡ್ರಿ. ಮತ್ತೆ ಎಲ್ಲೆಲ್ಲಿ ನಡೆದು ಅಂತಂದ್ರಿಗಿನ ಈ ಕಾನೂನು ಭಂಗ ಚಳವಳಿ ತಮಿಳುನಾಡಲ್ಲಿ ಆಗುತ್ತೆ. ತಮಿಳುನಾಡಲ್ಲಿ ಆಯಿತು, ಬಿಹಾರದಲ್ಲಿ ಆಯಿತು, ಮತ್ತು ಕೇರಳದಲ್ಲಿ ಆಯಿತು. ಕೇರಳ, ದರಸನ್, ಬಾಂಬೆ ಈ ಎಲ್ಲ ಪ್ರದೇಶದಲ್ಲಿ ಸ್ಟಾರ್ಟ್ ಆಯ್ತು ರೀ. ಮತ್ತು ವಾಯುವ್ಯ ಪ್ರಾಂತ್ಯ ಅಂದರೆ ಗಡಿನಾಡು ಅಂತ ಕರಿತೀವಿ ನಾವಲ್ಲ, ವಾಯು ಪ್ರಾಂತ್ಯದಲ್ಲಿ ಕೂಡ ಸ್ಟಾರ್ಟ್ ಆಯಿತು ನೋಡ್ರಿ. ವಾಯು ಪ್ರಾಂತ್ಯ ತಮಿಳುನಾಡಿನಲ್ಲಿ ಒಂದು ಯಾವುದೋ ಒಂದು ಪ್ಲೇಸ್ ಬರುತ್ತೆ ಅಲ್ಲಿ ತಮಿಳುನಾಡಿನಲ್ಲಿ, ವೇದಾರಣ್ಯ ಅಂತ ಬರುತ್ತೆ. ವೇದಾರಣ್ಯ ಅನ್ನುವಂಥ ಪ್ಲೇಸಲ್ಲಿ ಯಾರು ಈ ಸತ್ಯಾಗ್ರಹನ ಮಾಡಿದ್ರು ಅಂದ್ರಿಗಿನ, ಕಾನೂನು ಭಂಗ ಚಳವಳಿ ಮಾಡಿದ್ರು ಅಂದ್ರಿಗಿನ ಸಿ ರಾಜಗೋಪಾಲ್ ಚಾರಿ ಅವರು ಈ ಸತ್ಯಾಗ್ರಹನ ಕೈಗೊಂಡಿರ್ತಕ್ಕಂಥದ್ದು. ಬಿಹಾರದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಕೇರಳದಲ್ಲಿ
ಕೇರಳದಲ್ಲಿ ಕೆಳಪ್ಪನ್, ದರಸನ್ನಲ್ಲಿ ಸರೋಜಿನಿ ನಾಯ್ಡು, ಬಾಂಬೆ ಅಬ್ಬಾ ತ್ಯಾಬ್ಜಿ ಅಂತ ಬರ್ತಾರೆ, ಬಾಂಬೆಯಲ್ಲಿ ಅಬ್ಬಾ ತ್ಯಾಬ್ಜಿ. ನೆಕ್ಸ್ಟ್ ವಾಯು ಪ್ರಾಂತ್ಯದಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನೋರು, ಗಫರ್ ಖಾನ್ ಅವರು ಈ ಒಂದು ನಾಯಕತ್ವವನ್ನು ವಹಿಸ್ಕೋತಾರೆ ನೋಡ್ರಿ. ಅದಕ್ಕೆ ಈ ಗಫರ್ ಖಾನ್ ಈ ಕಾನೂನು ಭಂಗ ಚಳವಳಿಯ ಮೂಮೆಂಟಲ್ಲಿ ಈ ವಾಯು ಪ್ರಾಂತ್ಯದಲ್ಲಿ ಅವರು ಒಂದು ಖುದಾಯಿ ಖಿದ್ಮತ್ಗರ್ ಅನ್ನೋಂಥ ಒಂದು ಸಂಸ್ಥೆನ ಕಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಕೆಂಪಂಗಿ ದಳ ಅಂತ ಕರಿತೀವಿ. ನಾವು ಕೆಂಪಂಗಿ ದಳ ನೋಡ್ರಿ, ಕೆಂಪಂಗಿ ದಳ ರೆಡ್ ಶರ್ಟ್ ಹಾಕೋತಿದ್ರು ಆ ಸೈನ್ಯ. ಇವರೊಂದು ಸೈನ್ಯವನ್ನು ಸಂಘಟಿಸಿದ್ರು. ಆ ಸೈನ್ಯದ ಒಂದು ಶರ್ಟ್ ಬಣ್ಣ ಯಾವುದಂದ್ರಿಗಿನ ಕೆಂಪು ರೀ. ಹಾಗಾಗಿ ಕೆಂಪಂಗಿ ದಳ ರೆಡ್ ಶರ್ಟ್ ಅಂತ ಕರಿತೀವಿ ನಾವು. ಈ ಒಂದು ಕೆಂಪಂಗಿ ದಳದಿಂದ ಇವರು ವಾಯು ಪ್ರಾಂತದಲ್ಲಿ ಈ ಒಂದು ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಂಡ್ರು. ಹಾಗಾಗಿ ಇವರಿಗೆ ಗಡಿನಾಡ ಗಾಂಧಿ ಅಂತ ಕರೀತಾರೆ. ಗಡಿನಾಡು ಗಾಂಧಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇವರಿಗೆ ಭಾರತ ರತ್ನವನ್ನು ಕೂಡ ಕೊಡಲಾಗಿದೆ. ಭಾರತ ರತ್ನ ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ವಿದೇಶಿಗಂದರೆ ಇವರೇ ನೋಡ್ರಿ. ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನೋದು ಗೊತ್ತಿರಬೇಕು. ಖುದಾಯಿ ಖಿದ್ಮತ್ಗರ್ ಅನ್ನುವಂಥ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆಯನ್ನು ಕಟ್ಟಿದವರು ಯಾರಂದ್ರಿಗಿನ ಖಾನ್ ಅಬ್ದುಲ್ ಗಫರ್ ಖಾನ್. ಇಷ್ಟು ಗೊತ್ತಿರಬೇಕು. ಮತ್ತು ಪಂಜಾಬ್ದಲ್ಲಿ ಕೂಡ ನಡೆಯುತ್ತೆ, ಬೇರೆ ಕಡೆ ನಡೆಯುತ್ತೆ. ಅದು ನಿಮಗೊಂದು ಪ್ರಶ್ನೆ ಬರುತ್ತೆ. ಪಂಜಾಬ್ದಲ್ಲಿ ಉಪ್ಪಿಲ್ಲ ಸಾರ್ ಹತ್ತಿರ್ತಾರೆ, ಬಿಹಾರದಲ್ಲಿ ಉಪ್ಪಿಲ್ಲ ಸಾರ್ ಹತ್ತಿರಿ. ಬಟ್ ಗಾಂಧೀಜಿಯವ್ರು ಏನು ಹೇಳಿದ್ರಂದರೆ, ನೀವು ಯಾವ ಕಾಯ್ದೆನ ಭಂಗಗೊಳಿಸ್ಬೇಕು ಅಂದ್ಕೊಂಡ್ರಲ್ಲ, ನಿಮಗೆ ಯಾವುದು ತೊಡಕಾಗಿದೆಯಲ್ಲ ಆ ಕಾಯ್ದೆನ ಭಂಗಗೊಳಿಸಿ ತಿಳಿರ್ತಾರೆ. ಎಕ್ಸಾಂಪಲ್, ಈಗ ಬಿಹಾರ, ಈ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಆ ಟ್ಯಾಕ್ಸನ್ನು ಕರ ನಿರಾಕರಣೆ ಚಳವಳಿ. ಎಕ್ಸಾಂಪಲ್, ಈಗ ಈಶಾನ್ಯ ರಾಜ್ಯಗಳಲ್ಲಿ ಅಲ್ಲಿ ಈ ಒಂದು ಅರಣ್ಯ ಸತ್ಯಾಗ್ರಹ ಮಾಡೋದು. ಎಕ್ಸಾಂಪಲ್, ಈಗ ಈ ಮೀಸಲು ಅರಣ್ಯಗಳು ಅಂತ ಮಾಡಿಬಿಡ್ತಾರೆ ರೀ. ಅಲ್ಲಿ ಅವ್ರಿಗೆ ಭಾಳ ಪ್ರಾಬ್ಲಮ್ ಇರ್ತೈತಿ. ಅಲ್ಲಿ ಕಟ್ಟಿಗೆಗಳನ್ನು ಕಡಿಬಾರ್ದು, ಕಟ್ಟಿಗೆಯನ್ನು ಕಟ್ಕೊಂಡು ಬರ್ಬೇಕು ರೀ. ಈಚಲ ಗಿಡಗಳನ್ನು ನಾಶ ಮಾಡ್ಬೇಕು ರೀ. ಈ ರೀತಿ ಒಟ್ಟಿನಲ್ಲಿ ಹೋರಾಟದ ಮಾರ್ಗಗಳು ರೀ. ನಾವು ಕಾನೂನು ಭಂಗ ಚಳವಳಿನ ಯಶಸ್ವಿಗೊಳಿಸಬೇಕಾದ್ರೆ ಕೆಲವೊಂದಿಷ್ಟು ಮಾರ್ಗಗಳು ಬರ್ತಾವೆ ರೀ. ಉಪ್ಪಿನ ಕಾಯ್ದೆಯನ್ನು ಮುರಿಯುವುದು, ಮತ್ತು ಈ ಮದ್ಯಪಾನವನ್ನು ನಿಷೇಧ ಮಾಡುವುದು. ಈ ರೀತಿ ಇಲ್ಲಿ ಕೆಲವೊಂದಿಷ್ಟು ಮಾರ್ಗಗಳು ಅಂತ ಬರ್ತವೆ. ಅದರ ಅಡಿಯಲ್ಲಿ ಎಲ್ಲ ಕಡೆ ಇಡೀ ದೇಶವ್ಯಾಪಿ ಏನಾಯ್ತಪ್ಪ ಅಂದ್ರಿಗಿನ ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಆಯಿತು. ತಲೆಗಿಟ್ಕೋರಿ, ಬರೀ ಕರಾವಳಿ ತೀರದಲ್ಲಿ ಅಷ್ಟೇ ಅಲ್ಲ ಕಾನೂನು ಭಂಗ ಚಳವಳಿ ಪ್ರಾರಂಭ ಆಗೋದು. ಎಲ್ಲ ಭಾರತಾದ್ಯಂತ ಸ್ಟಾರ್ಟ್ ಆಗುತ್ತೆ. ಮಧ್ಯಪ್ರದೇಶ ಸ್ಟಾರ್ಟ್ ಆಗ್ಬೋದು. ಅಲ್ಲಿ ಯಾವ ಕಾಯ್ದೆಯವರಿಗೆ ಪ್ರಾಬ್ಲಮ್ ಆಗೈತಲ್ಲ, ಯಾವ ಆ್ಯಕ್ಟ್ ಪ್ರಾಬ್ಲಮ್ ಆಯ್ತಲ್ಲ, ಅದ್ರ ವಿರುದ್ಧ ಅವರು ಭಂಗಗೊಳಿಸಿ ಹೋರಾಟ ಮಾಡ್ಬೋದು ರೀ. ಎಕ್ಸಾಂಪಲ್, ಪತ್ರಿಕೆ ಕಾಯ್ದೆ ಬಂದಿರುತ್ತೆ. ಆ ಪತ್ರಿಕೆನ ನಿಷೇಧ ಮಾಡೋಂಥ ಕಾಯ್ದೆ ಬಂದಾಗ ಅದನ್ನು ಉಲ್ಲಂಘನೆ ಮಾಡಿ ನಾವು ಪತ್ರಿಕೆ ಓಡಿಸೋದು. ಈ ರೀತಿ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಕಾಯ್ದೆ ನೀವು ಭಂಗಗೊಳಿಸಿ, ಒಟ್ಟಿನಲ್ಲಿ ಈ ಕಾಯ್ದೆ ಕಾನೂನು ಭಂಗ ಚಳವಳಿಗೆ ನಿಮ್ಮ ಕೊಡುಗೆ ಕೊಡ್ರಿ ಅಂತ ಹೇಳಿ ಗಾಂಧೀಜಿ ಹೇಳಿರ್ತಕ್ಕಂಥ ಸ್ನೇಹಿತರೆ. ನೋಡಿ, ಈ ರೀತಿ ಎಲ್ಲ ಕಡೆ ಏನಾಯಿತು, ಚಳವಳಿ ಸ್ಟಾರ್ಟ್ ಆಯಿತು. ಆದರೂ ಕೂಡ ಬ್ರಿಟಿಷರು ಅವರು ಬಾಯಿ ಬಿಚ್ಚಲೇ ಇಲ್ಲ. ಅವರು ಒಟ್ಟ ಮೌನವಾಗೇ ಇದ್ದರು. ಅವ್ರು ನಾವೇನು ಡಿಸ್ಟರ್ಬೆನ್ಸ್ ಆಗಿಲ್ಲ ಅನ್ನೋ ರೀತಿ ಇದ್ದರು. ಅವಾಗ ಗಾಂಧೀಜಿಯವರು ಏನು ಮಾಡಿದರು ಅಂತಂದ್ರಿಗಿನ, ಈ ಗಾಂಧೀಜಿಯವರು ಮೇ 4ಕ್ಕೆ ಒಂದು ಪತ್ರ ಬರೀತಾರೆ ಇರ್ವಿನ್ಗೆ ಬರೆದು ಏನು ಹೇಳ್ತಾರೆ ಅಂದರೆ, ನಾನು ಈಗ ಅಂದರೆ ನೀವೇನೂ ರೆಸ್ಪಾನ್ಸ್ ಮಾಡಲಾಗಿರಿ, ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು, ಕಾನೂನು ಭಂಗ ಚಳವಳಿ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಲಾಗಿರಿ. ನಿಮ್ಮ ರೆಸ್ಪಾನ್ಸ್ ಬರಬೇಕಾದ್ರೆ ನಾನು ಹೆಂಗೆ ಬರೆಸ್ಬೇಕು ರೆಸ್ಪಾನ್ಸು, ನಿಮ್ಮ ಬಾಯನ್ನು ನಾನು ಯಾವ ರೀತಿ ತರಿಸ್ಬೇಕಂತ ನನಗೆ ಗೊತ್ತೈತೆ. ಹಾಗಾಗಿ ನಾನು ನಾಳೆ ನಾನು ಏನು ಮಾಡ್ತೇನೆ ಅಂದ್ರೆ, ದರಸನ್ ನಿಮ್ಮ ಫ್ಯಾಕ್ಟ್ರಿ ಮೇಲೆ ದರಸನ್ ಏನಿದೆಯಲ್ಲ ಆ ದರಸನ್ನ ಮೇಲೆ ನಾನು ಏನು ಮಾಡ್ತೇನೆ, ದಾಳಿ ಮಾಡ್ತೇನೆ. ದರಸನ್ ಉಪ್ಪಿನ ಫ್ಯಾಕ್ಟ್ರಿ, ಈ ಉಪ್ಪಿನ ಫ್ಯಾಕ್ಟ್ರಿ ಕೈಗಾರಿಕೆ ಮೇಲೆ ನಾನು ದಾಳಿ ಮಾಡ್ತೇನೆ ಅಂತ ಹೇಳ್ತಾನೆ ರೀ. ಯಾರು? ಗಾಂಧೀಜಿ. ನೋಡ್ರಿ, ಗೊತ್ತು ಗಾಂಧೀಜಿಗೂ ಗೊತ್ತು ಈ ಮಾತು ಹೇಳಿದರೆ ನನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತು. ಹಾಗಾಗಿ ಗಾಂಧೀಜಿನ ಅರೆಸ್ಟ್ ಮಾಡಿದರು. ಯಾರು? ಬ್ರಿಟಿಷರ್ ಗಾಂಧೀಜಿನ ಅರೆಸ್ಟ್ ಮಾಡಿ ಯರವಾಡ ಜೈಲಿಗೆ ಹಾಕಿದರು. ಯರವಾಡ ಜೈಲಿಗೆ ಹಾಕಿರ್ತಕ್ಕಂಥ ಸ್ನೇಹಿತರೆ, ಯರವಾಡ ಜೈಲಿಗೆ ಹಾಕಿದರು. 1930 ಈ ಮೇ 4ಕ್ಕೆ ಜೈಲಿಗೆ ಹೋದರು. ಯಾರು? ಗಾಂಧೀಜಿಯವರು. ಇನ್ನು ಮತ್ತು ಗಾಂಧೀಜಿ ಹೋದರೆ ಮತ್ತು ಇಲ್ಲಿಗೆ ರದ್ದಾಗಿಬಿಡುತ್ತಾ ಅಂತಲ್ಲ. ಯಾಕಂದರೆ ಗಾಂಧೀಜಿಯವರು ಮುಂದಾಲೋಚನೆ ಮಾಡಿ ಅಬ್ಬಾ ತ್ಯಾಬ್ಜಿ ಅವರಿಗೆ ನಾಯಕತ್ವವನ್ನು ವಹಿಸ್ಕೊಳ್ಳೋಕೆ ಹೇಳಿದರು. ಅಬ್ಬಾ ತ್ಯಾಬ್ಜಿ ಎಕ್ಸಾಮಲ್ಲಿ ಕೇಳ್ಯಾರ. ಕಾನೂನು ಭಂಗ ಚಳವಳಿಯ ಸಮಯದಲ್ಲಿ ಮೊದಲ ಸತ್ಯಾಗ್ರಹಿ ಯಾರು ಅಂದ್ರೆ ಅಬ್ಬಾ ತ್ಯಾಬ್ಜಿ. ಇದನ್ನು ಕೂಡ ಅರೆಸ್ಟ್ ಮಾಡ್ರೆ. ನೋಡಿ, ಥಿಂಕ್ ಮಾಡಿರಿ, ಗಾಂಧೀಜಿನ ಅರೆಸ್ಟ್ ಮಾಡ್ರಿ ಅಂದರೆ ಇವರೇ ಲೆಕ್ಕ, ಇವರು ಕೂಡ ಅರೆಸ್ಟ್ ಮಾಡ್ತಾರೆ. ಮತ್ತು ಇದಾದ ನಂತರ ಎರಡನೇದಾಗಿ ಈ ಸರೋಜಿನಿ ನಾಯ್ಡು ಅವರಿಗೆ ನಾಯಕತ್ವವನ್ನು ವಹಿಸ್ಕೊಳ್ಳಲು ಹೇಳಿರ್ತಕ್ಕಂಥದ್ದು. ಸರೋಜಿನಿ ನಾಯ್ಡು
ಸರೋಜಿನಿ ನಾಯ್ಡು ಅವರಿಗೆ ಅಧ್ಯಕ್ಷ. ಅಂದ್ರೆ ಎರಡನೇ ಸತ್ಯಾಗ್ರಹ ಯಾರತ್ತ ಕೇಳ್ತಾರೆ ಎಕ್ಸಾಮಲ್ಲಿ, ಎರಡನೇ ಸತ್ಯಾಗ್ರಹ ಯಾರಪ್ಪ ಅಂದ್ರಿಗಿನ ಈ ಒಂದು ನಾಯ್ಡು ಅವರು. ಈ ಫ್ಯಾಕ್ಟ್ರಿಗೆ ದಾಳಿ ಮಾಡ್ತಾರೆ, ಎಷ್ಟೋ ಜನ ಬ್ರಿಟಿಷರು ಪೊಲೀಸ್ ಬಂದೋಬಸ್ತಲ್ಲಿರುತ್ತೆ. ಆವಾಗ ಇಲ್ಲಿ ಕ್ರೂರ ಘಟನೆ ಕೂಡ ಆಗುತ್ತೆ ಸ್ವಲ್ಪ ಮಟ್ಟಿಗೆ, ಅಲ್ಲಿ ದಾಳಿ ಆಗುತ್ತೆ. ಆನಂತರ ನಾಯ್ಡು ಅವ್ರನ್ನ ಕೂಡ ಅರೆಸ್ಟ್ ಮಾಡಿದರು. ಇಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಜಗತ್ತಿಗೆ ಪರಿಚಯಿಸಿದ್ರು ಯಾರು ಅಂದ್ರಿಗಿನ ವೆಬ್ ಮಿಲ್ಲರ್ ಅಂತ ಬರ್ತಾನೆ ರೀ. ವೆಬ್ ಮಿಲ್ಲರ್ ಇವನೊಬ್ಬ ಅಮೇರಿಕ ಪ್ರವಾಸಿ ಇವನು ಏನು ಹೇಳ್ತಾನೆ ಅಂದ್ರೆ, ನಾನು ಸುಮಾರು 20ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಾಡಿದ್ದೀನಿ, ಸ್ವಾತಂತ್ರ್ಯಕ್ಕಾಗಿ ಇಷ್ಟು ಬಿರುಸಾಗಿ ಇಷ್ಟು ಛಲದಿಂದ ಹೋರಾಟ ಮಾಡೋರನ್ನು ಎಲ್ಲಿ ನೋಡಿಲ್ಲ ಅಂತ ಹೇಳ್ತಾನೆ. ಯಾರು? ಈ ವೆಬ್ ಮಿಲ್ಲರ್. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಸ್ನೇಹಿತರೆ, ದರಸನ್ನಲ್ಲಿ ನಡೆದಿರ್ತಕ್ಕಂಥ ಈ ಕ್ರೂರ ಘಟನೆಯನ್ನು ಈ ಜಗತ್ತಿಗೆ ಪರಿಚಯಿಸಿದವರು ಯಾರು ಅಂತ ಕೇಳ್ಯಾರ? ವೆಬ್ ಮಿಲ್ಲರ್ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರು. ಓಕೆ. ಇನ್ನು ಗಾಂಧೀಜಿನ ಅರೆಸ್ಟ್ ಮಾಡಿದರು, ಅಬ್ಬಾ ತ್ಯಾಬ್ಜಿನ ಅರೆಸ್ಟ್ ಮಾಡಿದರು, ಸರೋಜಿನಿ ನಾಯ್ಡುನ ಅರೆಸ್ಟ್ ಮಾಡಿದರು. ಆದರೆ ಈ ಒಂದು ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಅಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ಆಯೋಜನೆ ಆಗಿದ್ವು. 1930ರಿಂದ 32ರವರೆಗೂ ಕೂಡ 3 ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದವು. 3 ದುಂಡು ಮೇಜಿನ ಸಮ್ಮೇಳನ ನಡೆದಿರ್ತಕ್ಕಂಥ ಸ್ನೇಹಿತರೆ, ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ನಾವು. ಈಗ ಸದ್ಯ ನಮಗೆ ಏನು ಬೇಕು ಅದಷ್ಟೇ ಕನೆಕ್ಟ್ ಮಾಡ್ಕೊಳ್ಳೋಣ. ಅಲ್ಲಿ 1930ರಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೀತು. ಅಲ್ಲಿ ರಾಮ್ಸೆ ಮೆಕ್ಡೊನಾಲ್ಡ್ ಪ್ರಧಾನಿ ಅಥವಾ ಅಧ್ಯಕ್ಷ, ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷ ರಾಮ್ಸೆ ಮೆಕ್ಡೊನಾಲ್ಡ್ ಏನು ಮಾಡಿದ ಅಂದ್ರಿಗಿನ ಯಾವುದನ್ನು ಡಿಸಿಷನ್ ತೊಗೊಳ್ಬೇಕಂತ ಗೊತ್ತಾಗಲಿಲ್ಲ. ಯಾಕಂದರೆ ಏನಾದರೂ ಹಿಂಗೆ ನಾವು ಕಾಯ್ದೆನ ಮಾಡಿ ಕಳಿಸಿಬಿಟ್ರೆ, ಈ ಯಾವ್ದಾರು ಒಂದು ಚರ್ಚೆ ಮಾಡಿ ಎಲ್ಲರೂ ಚರ್ಚೆ ಮಾಡಿದ್ರೆ ತಿಳ್ಕೊರಿ, ಒಂದು ಕಾಯ್ದೆನ ಪಾಸ್ ಮಾಡಿಬಿಟ್ರೆ ಮತ್ತೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡುತ್ತೆ ಅಂತಂದ್ರೆ ಅದನ್ನು ಅಪೋಸ್ ಮಾಡುತ್ತೆ. ಅದನ್ನು ಮತ್ತೆ ಅಂದರೆ ಭಾರತದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷನೇ ಯಾವುದು? ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈಗ ಇದು ಯಾವುದು ಬೇಡ ಅಂತೇಳಿ ಕಾಂಗ್ರೆಸ್ ಪಕ್ಷ ಬರಲಿ, ಮುಂದಿನ 2 ದುಂಡು ಮೇಜಿನ ಸಮ್ಮೇಳನದಲ್ಲಿ ನಾವು ನೀಟಾಗಿ ಚರ್ಚೆ ಮಾಡಿ ಒಂದು ಕಾಯ್ದೆನ ಪಾಸ್ ಮಾಡೋಣ ಅಂತೇಳಿ ಅವರು 1ನೇ ದುಂಡು ಮೇಜಿನ ಸಮ್ಮೇಳನ ಏನು ಮಾಡಿದ್ರು, ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಸ್ನೇಹಿತರೆ. ಈಗ ಇರ್ವಿನ್ಗೆ ರಾಮ್ಸೆ ಮೆಕ್ಡೊನಾಲ್ಡ್ ಏನು ಹೇಳಿದ ಅಂದ್ರಿಗಿನ, ನೀ ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ, ನನಗೆ ಒಟ್ಟ ಕಾಂಗ್ರೆಸ್ ಪಕ್ಷದಿಂದ ಗಾಂಧೀಜಿ ಆಗಲಿ ಬೇರೆ ಯಾರಾಗಲಿ ಇಲ್ಲಿಗೆ ಅಟೆಂಡ್ ಆಗಬೇಕು ಅಂತ ಹೇಳಿದೆ. ಯಾರು? ಈ ಒಂದು ಇರ್ವಿನ್ಗೆ ರಾಮ್ಸೆ ಮೆಕ್ಡೊನಾಲ್ಡ್. ಆವಾಗ ನೋಡ್ರಿ ಈ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ, ಮೊದಲು 11 ಅಂಶಗಳನ್ನು ಕೇಳಿದ್ದ. ಬಟ್ 11 ಅಂಶಗಳು ಹೆಂಗಿದ್ವು ಅಂದ್ರಿಗಿನ ಅವು ಸಂವಿಧಾನಾತ್ಮಕ ಸುಧಾರಣೆಗಳೇ ಇದ್ದವು ಹೊರತಾಗಿ ಅಲ್ಲಿ ಸ್ವರಾಜ್ಯ ಆಗಲಿ ಸಂಪೂರ್ಣ ಸ್ವರಾಜ್ಯ ಆಗಿ ಮೆನ್ಷನ್ ಆಗಿರಲಿಲ್ಲ. ಬಟ್ ಕೊಟ್ಬಿಡೋದಾಗಿತ್ತು. ಬಟ್ ಈ ಇರ್ವಿನ್ಗೆ ಬಂತು ನೋಡ್ರಿ ಕೂತು. ಯಾಕಂದ್ರೆ ಇರ್ವಿನ್ ಹೆಂಗಾದ್ರೂ ಮಾಡಿ ಕಳಿಸ್ಲೇಬೇಕು, ಆರ್ಡರ್ ಆಗಿದೆ ಮೇಲಿಂದ. ಹಾಗಾಗಿ ಇರ್ವಿನ್ ಏನು ಮಾಡತ್ತೇನ, ಗಾಂಧೀಜಿ ಜೊತೆಗೆ ಮಾತುಕತೆ ಮುಂದಾಗ್ತಾ ಇದ್ದಾನೆ. ಬಟ್ ಗಾಂಧೀಜಿ ಕೇಳ್ತಾ ಇಲ್ಲ. ಗಾಂಧೀಜಿ ನಾ ಯಾಕೆ ಹೋಗಲಿ ಅವ್ರ ಜೋಡಿ ಮಾತುಕತೆ ಅಂತ ಹೇಳ್ದಾನೆ. ಈ ಮೂಮೆಂಟಲ್ಲಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ನೆನ್ಪಿಡ್ಕೋಬೇಕು ನೀವು. ಒಬ್ಬರು ತೇಜ್ ಬಹದ್ದೂರ್ ಸಪ್ರೆ ಅಥವಾ ಸಪ್ರೋ ಇವರು, ಇನ್ನೊಬ್ಬರು ಜೈಕಾರ್. ಇವ್ರು ಏನು ಮಾಡಿದ್ರು ಅಂತಂದ್ರಿಗಿನ ಗಾಂಧೀಜಿಗೆ ಹೋಗಿ ಭೇಟಿಯಾದರು. ಗಾಂಧೀಜಿಗೆ ಹೋಗಿ ಭೇಟಿಯಾಗಿ ಏನು ಹೇಳಿದ್ರು ಅಂದ್ರೆ, ಅವರು ಏನೋ ನಿಮ್ಮ ಜೊತೆ ಮಾತಾಡ್ಬೇಕಂತಿದ್ದಾರೆ, ನಮಗೇನಾದ್ರು ಲಾಭ ಸಿಗ್ಬೋದಲ್ಲ, ಅದರಿಂದ ಹೋಗಿ ಬರ್ರಿ ಒಂದು ಸಲ ಮಾತಾಡ್ರಿ ಏನಾಗ್ತದೆ ಅಂತೇಳಿ ಈ ತೇಜ್ ಬಹದ್ದೂರ್ ಸಪ್ರೋ ಮತ್ತು ಜೈಕಾರ್ ಅವರು ಗಾಂಧೀಜಿ ಅವ್ರನ್ನ ಏನು ಮಾಡಿದರು, ಮನವೊಲಿಸಿ ದೆಹಲಿಗೆ ಕಳಿಸಿದರು. ನೋಡ್ರಿ, ಎಲ್ಲಿ? ದೆಹಲಿಗೆ ಕಳಿಸಿದರು. ದೆಹಲಿಯಲ್ಲಿ ಗಾಂಧೀಜಿಯವರು ಇರ್ವಿನ್ನ ಭೇಟಿಯಾದರು. ನೋಡ್ರಿ, ಗಾಂಧೀಜಿಯವರು ಇರ್ವಿನ್ನ ಭೇಟಿಯಾಗಿ ಒಪ್ಪಂದಕ್ಕೆ ಮುಂದಾಗ್ತಾರೆ. ಇರ್ವಿನ್ನ ಭೇಟಿಯಾಗಿ ಏನಾದರೂ ಇವರು ಒಪ್ಪಂದಕ್ಕೆ ಮುಂದಾದರು, ಮಾತುಕತೆ ಮುಂದಾಯಿತು. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ದೆಹಲಿ ಒಪ್ಪಂದ ಅಥವಾ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ. ಗಾಂಧಿ ಇರ್ವಿನ್ ಒಪ್ಪಂದ ವೆರಿ ಇಂಪಾರ್ಟೆಂಟ್. ಇದು ಯಾವಾಗ ಅಂತಂದರೆ 1931 ಮಾರ್ಚ್ 5. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೋಡ್ರಿ, ಗಾಂಧೀಜಿ ಮತ್ತು ಇರ್ವಿನ್, ಇದು ನಾನು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಬಟ್ ಇಲ್ಲಿ ಒಂದೇ ಪಾಯಿಂಟ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಗಾಂಧೀಜಿಯವ್ರು ಏನು ಹೇಳಿದ್ರು ಅಂತಂದ್ರೆ, ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮುಂದಿಟ್ಟರು, ಷರತ್ತುಗಳನ್ನು ಮುಂದಿಟ್ಟರು. ಅವಾಗ ಇರ್ವಿನ್ ಅವರು, ಆಯ್ತಪ್ಪ ನೀ ಏನು ಹೇಳ್ತಿ ಹೇಳು, ಒಟ್ಟಿನಲ್ಲಿ ನೀನು ಏನು ಮಾಡಿಬಿಡು, 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸಿ ಫಸ್ಟ್, ನೀ ಏನು ಹೇಳ್ತಾ ಅದು ಕೇಳ್ತಾನಂತಂದ. ಯಾರು? ಈ ಇರ್ವಿನ್. ಆಯಿತು, ನೀ ಏನು ಹೇಳಿದಲ್ಲ ಅದನ್ನು ನಾನು ಒಪ್ಕೋತೀನಿ, ನೀ ಫಸ್ಟ್ ಏನು ಮಾಡಿ, ನೀವು ಹೋಗಿ 2ನೇ ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸು ಅಂತ ಹೇಳಿದೆ. ಯಾಕಂದ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿದು ಬಿಡುತ್ತೆ. ಅವ್ನು ಸೇಫ್ ಆಗ್ಲಿಕ್ಕೆ ಏನು ಮಾಡ್ತಾ ಇದ್ದಾನೆ, 2ನೇ ದುಂಡು ಮೇಜಿನ ಸಮ್ಮೇಳನ ಕಳಿಸ್ಬೇಕು ಅಂತೇಳಿ ಗಾಂಧೀಜಿ ಹಾಕಿರ್ತಕ್ಕಂಥ ಷರತ್ತುಗಳನ್ನೆಲ್ಲ ಒಪ್ಕೋತಾನೆ ರೀ. ಬಟ್ ಒಂದನ್ನು ಬಿಟ್ಟು ಏನಂದ್ರಿಗಿನ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ಬಿಡುಗಡೆ ಹೊರೆತು. ಯಾಕಂದ್ರೆ ಅವರು ಕ್ರಿಮಿನಲ್ ಪ್ರೊಸೆಸ್ನಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ಅವರನ್ನು ನಾನು ನಿರಪರಾಧಿಗಳು ಅಥವಾ ನಾನು ಹೊರಗಡೆ ಆಗ್ತಕ್ಕಂಥ ನನ್ನಲ್ಲಿ ಪವರ್ ಇಲ್ಲ ಅಂತ ಹೇಳ್ತಾನೆ. ಯಾರು? ಇರ್ವಿನ್. ನನ್ನಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಬಲ್ಲೆ ಹೊರತು ಅದಕ್ಕಿಂತ ಮೀರಿ ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ಯಾರು?
ಈ ಇರ್ವಿನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಎರಡನೇ ದುಂಡುಮೆ ಸಮ್ಮೇಳನಿಗೆ ಗಾಂಧೀಜಿಯವರು ಹೋದರು. ಹಾಗಾಗಿ ಇಲ್ಲಿ ಏನಾಯಿತು ಅಂದ್ರಿಗಿನ ಎರಡೇ ಪಾಯಿಂಟ್ ನೆನ್ಪಿಟ್ಕೋರಿ. ಕಾನೂನು ಭಂಗ ಚಳವಳಿ, ಸಿವಿಲ್ ಡಿಸೋಬೀಡಿಯನ್ಸ್ ಮೂಮೆಂಟ್ ಏನೈತಲ್ಲ, ತಾತ್ಕಾಲಿಕವಾಗಿ ಇದು ರದ್ದಾಯಿತು. ನೋಡ್ರಿ, ತಾತ್ಕಾಲಿಕವಾಗಿ ರದ್ದಾಗತ್ತೆ ರೀ. ಇದು ನಿಮಗೆ ಗೊತ್ತಿರಬೇಕು. ಇದೇ ಮೂಮೆಂಟಲ್ಲಿ ಈ ವಿನ್ಸ್ಟಾನ್ ಚರ್ಚಿಲ್ ಅವರು ಗಾಂಧೀಜಿಯವರನ್ನು ಟೀಕೆ ಮಾಡ್ತಾರೆ. ಅರೆಬೆತ್ತಲೆಯ ಫಕೀರ ಅಂತ ಕರೀತಾರೆ. ಅರೆಬೆತ್ತಲೆಯ ಫಕೀರ, ಆಫ್ ನೆಕೆಟಿಂಗ್ ಅಂತ ಕರೀತಾರೆ ರೀ. ಯಾರಿಗೆ? ಗಾಂಧೀಜಿಯವರಿಗೆ. ವಕೀಲಾಗಿರ್ತಕ್ಕಂಥ ಇವನು ನಮ್ಮ ರಾಜ ಅಂದ್ರೆ ರಾಜ ಆಗಿರ್ತಕ್ಕಂಥ ದೊರೆ ಮನೆತನಕ್ಕೆ ಬಂದು ಗೆಸ್ಟಾಗಿ ಬರೋದ್ರೆ ನನಗೆ ಇಷ್ಟ ಇಲ್ಲ ತೆತ್ತಾನ್ರಿ. ಅವ್ನು ಯಾರು? ಅರೆಬೆತ್ತಲೆಯ ಫಕೀರ ಅನ್ನುವಂಥ ಚರ್ಚಿಲ್ ಏನು ಮಾಡ್ತಾನೆ ರೀ, ಈ ವಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಅವ್ನಿಗೆ ಗೊತ್ತಾಗುತ್ತೆ ಇರ್ವಿನ್ ಜೊತೆಗೆ ಮಾತುಕತೆ ಮುಂದಾಗೇನು ಅನ್ನೋದು ಚರ್ಚಿಲಿಗೆ ಗೊತ್ತಾದಾಗ ಈ ಮಾತಾಡಿರ್ತಕ್ಕಂಥ ಸ್ನೇಹಿತರೆ. ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಕಾನೂನು ಭಂಗ ಚಳವಳಿಯನ್ನು ರದ್ದುಪಡಿಸಿದ ತಾತ್ಕಾಲಿಕವಾಗಿ. ಈಗ ಎಲ್ಲಿಗೆ ಹೋಗ್ಬೇಕು? ಎರಡನೇ ದುಂಡುಮೆ ಸಮ್ಮೇಳನ ಹೋಗ್ಬೇಕು. ನೋಡ್ರಿ, ಇದು ಒಂದು ಒಪ್ಪಂದ ಅಷ್ಟೇ. ಇದನ್ನು ದೆಹಲಿ ಒಪ್ಪಂದ ಅಥವಾ ಗಾಂಧಿಯವ್ರ ಒಪ್ಪಂದ ಅಂತೀವಿ. ಇದಕ್ಕೆ ಕಾಂಗ್ರೆಸ್ ಏನು ಮಾಡಬೇಕೀಗ? ಅನುಮೋದನೆ ಕೊಡಬೇಕು. ಗಾಂಧೀಜಿ ಒಬ್ಬರೇ ಅಲ್ಲ. ಇಲ್ಲಿ ಗಾಂಧೀಜಿ ಅವ್ರ ಜೋಡಿ ಮಾತಾಡಿದ ತಕ್ಷಣವೇ ಅಲ್ಲಿ ಇಂಗ್ಲೆಂಡಿಗೆ ಹೋಗಂಗಿಲ್ಲ. ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನೈತಿಲ್ಲ, ಅಲ್ಲಿರ್ತಕ್ಕಂಥ ಎಲ್ಲರೂ ಏನು ಮಾಡಬೇಕು? ಇದಕ್ಕೆ ಅನುಮೋದನೆ ಕೊಡಬೇಕು. ಹಾಗಾಗಿ 1931ರಲ್ಲಿ ಕರಾಚಿಯಲ್ಲಿ ಅಧಿವೇಶನ ನಡೀತು. ಕರಾಚಿ ಅಧಿವೇಶನ ಅಂತ ಕರಿತೀವಿ. ಕರಾಚಿ ಅಧಿವೇಶನ ವೆರಿ ಇಂಪಾರ್ಟೆಂಟ್. ಕರಾಚಿ ಅಧಿವೇಶನ. ಈ ಕರಾಚಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸ್ಕೊಂಡಿರ್ತಕ್ಕಂಥ ಸ್ನೇಹಿತರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸ್ಕೊಂಡಿರ್ತಕ್ಕಂಥದ್ದು. ನೋಡಿ, ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಅಧಿವೇಶನದಲ್ಲಿ ಇಲ್ಲಿ ಇಂಪಾರ್ಟೆಂಟಾಗಿ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಒಂದು, 1931 ಮಾರ್ಚ್ 23. ನೋಡ್ರಿ, ನಿಮಗೆಲ್ಲ ಈ ಡೇಟ್ ನೆನಪಿರುತ್ತೆ. ಮಾರ್ಚ್ 23ರಂದು ಹುತಾತ್ಮರಾಗಿರ್ತಕ್ಕಂಥ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು. ನೋಡ್ರಿ, ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನೋದು ಒಂದು ಡಿಸಿಷನ್ ತೊಗೊಂಡಿರ್ತಾರೆ. ಇನ್ನೂ ಒಂದು, ಗಾಂಧಿ ಇರ್ವಿನ್ ಒಪ್ಪಂದದ ಕುರಿತು ಚರ್ಚೆ ಮಾಡಬೇಕು. ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಬೇಕಂತ ಇದೊಂದು ಡಿಸಿಷನ್ ಆಗುತ್ತೆ ಇಲ್ಲಿ. ಇನ್ನೂ ಒಂದು, ಮೂಲಭೂತ ಕರ್ತವ್ಯಗಳು. ನೋಡ್ರಿ, ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೀತೀನಿ ಸ್ನೇಹಿತರೆ. ಚರ್ಚೆ ಅಂದ್ರೆ ಇದು ಎಕ್ಸಾಮಲ್ಲಿ ಹಲವಾರು ಬಾರಿ ಕೇಳ್ಯಾರ. ಇದನ್ನು ಜವಾಹರ್ಲಾಲ್ ನೆಹರು ಅವರು ರಚಿಸಿರ್ತಕ್ಕಂಥದ್ದು. ನೆಹರು ಅವರು ರಚಿಸಿರ್ತಕ್ಕಂಥ ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಲ್ಲಿ ಕೂಡ ಚರ್ಚೆ ನಡೀತಕ್ಕಂಥ ಸ್ನೇಹಿತರು. ಓಕೆ, ಹಾಗಾದರೆ ಇಲ್ಲಿ ಮೊದಲಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಈ ಹುತಾತ್ಮರಾಗಿರ್ತಕ್ಕಂಥ ಗಲ್ಲಿಗೇರಿರ್ತಕ್ಕಂಥ ಮಹಾನ್ ವೀರರು ಸುಖದೇವ್, ರಾಜ್ಗುರು, ಭಗತ್ ಸಿಂಗ್ ಅವರಿಗೆ. ಇನ್ನು ಕೆಲವೊಂದಿಷ್ಟು ವಿಮರ್ಶಕರು ಏನು ಮಾಡಿದ್ರಪ್ಪ ಅಂದ್ರಿಗಿನ ಗಾಂಧೀಜಿ ಅವ್ರನ್ನ ಟೀಕೆ ಮಾಡ್ತಾರೆ. ಗಾಂಧೀಜಿಯವರು ಮನಸ್ಸು ಮಾಡಿದರೆ ಈ ಒಂದು ದೇಶಭಕ್ತರನ್ನು ಹೊರ ತರಬಹುದಾಗಿತ್ತು, ಜೈಲಿನಿಂದ ಅವರ ಪ್ರಾಣ ಉಳಿಸ್ಬೋದಾಗಿತ್ತು ಅಂತ ತಿಳ್ಕೇಸಿ ಗಾಂಧೀಜಿಯವರಿಗೆ ಟೀಕೆ ಆಗುತ್ತೆ. ಮತ್ತು ಬ್ಲಾಕ್ ಫ್ಲಾಗ್ ಕೂಡ ಹಿಡಿತಾರೆ, ಅಂದರೆ ಕಪ್ಪು ಬಾವುಟವನ್ನು ತೋರಿಸ್ತಾರೆ. ಯಾರಿಗೆ? ಗಾಂಧೀಜಿಯವರಿಗೆ. ಇದು ಗೊತ್ತಿರಬೇಕು. ಬಟ್ ಗಾಂಧೀಜಿ ಫಾಲೋವರ್ಸಲ್ಲಿ ಏನೈತಂದ್ರೆ ಲೀಡಲ್ಲಿದ್ದ ಅನ್ನೋ ಕಾರಣಕ್ಕೆ ಇವೆಲ್ಲ ಧಕ್ಕೆ ಹೋಗಿಬಿಡ್ತಿದ್ವಿ. ಅವೆಲ್ಲ ಯಾರೇ ಅಪೋಸ್ ಮಾಡಿದ್ರು ಕೂಡ ಅವೆಲ್ಲ ಅನುಮೋದನೆ ಆಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇದು ನಿಮ್ಗೆ ಒಂದು. ಇನ್ನು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಏನಾಯಿತು? ಅನುಮೋದನೆ ಸಿಕ್ತು, ಅಂದರೆ ಗ್ರೀನ್ ಸಿಗ್ನಲ್, ಅಂದರೆ ಒಪ್ಪಿಗೆ ಆಯಿತು. ಇಲ್ಲಿ ಅಂದರೆ ಎಡಪಂಥಿ ಬಲಪಂಥಿ ಅಂತ ಬರ್ತಾವ್ರಿ. ಎಡಪಂಥಿ ಅವ್ರಿಗೆ ಇಷ್ಟನೇ ಇರಲಿಲ್ಲ ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ. ಬಟ್ ಲಂಡನ್ಗೆ ಹೋಗೋದು ಇಷ್ಟ ಇರಲಿಲ್ಲ. ಆದರೆ ಆವಾಗ ಇವರು ಅನುಮೋದನೆ ಆದಾಗ, ಅಂದರೆ ಗಾಂಧಿ ಇರ್ವಿನ್ ಒಪ್ಪಂದದೊಂದಿಗೆ ಗಾಂಧೀಜಿಯವರು ಇಂಗ್ಲೆಂಡ್ಗೆ ಹೋಗ್ಬೋದು ಅಂತ ತೀರ್ಮಾನ ಆದಾಗ ಎಡಪಂಥಿಯವರು ಅಸಮಾಧಾನಗೊಂಡು ಏನು ಹೇಳ್ತಾರೆ ಅಂದ್ರಿಗಿನ ಗಾಂಧಿ ಇರ್ವಿನ್ ಒಪ್ಪಂದದೊಂದಿಗೆ ಭಾರತವನ್ನು ಇಂಗ್ಲೆಂಡಿಗೆ ಮಾರಲಾಯಿತು ಅಂತೇಳಿ ಅವರು ಸ್ವಲ್ಪ ವ್ಯಂಗ್ಯವಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಗಾಂಧೀಜಿಯವರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಗಾಂಧೀಜಿಯವರು ಎರಡನೇ ದುಂಡುಮೆ ಸಮ್ಮೇಳನಕ್ಕೆ ಹೋದರು. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಭೇಟಿ ಅಂದರೆ ಭಾಗವಹಿಸ್ತಾರೆ 1931ರಲ್ಲಿ. ಬಟ್ ಇಲ್ಲಿ ಗಾಂಧೀಜಿಯವರು ಸ್ವರಾಜ್ಯ ಬೇಡಿಕೆ ಇಡ್ತಾರೆ ಗಾಂಧೀಜಿಯವರು. ನೋಡ್ರಿ, ಇದು ನಿಮ್ಗೆ ಗೊತ್ತಿರಬೇಕಾ. ಇಲ್ಲಿ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಕ್ಷೇತ್ರಗಳನ್ನು ಬೇಡಿಕೆ ಇಡ್ತಾರೆ ಸ್ನೇಹಿತರು. ಪ್ರತ್ಯೇಕ ಕ್ಷೇತ್ರಗಳನ್ನು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು. ಹಾಗಾಗಿ ಈ ಪ್ರತ್ಯೇಕ ಕ್ಷೇತ್ರಗಳ ಮತ್ತು ಗಾಂಧೀಜಿಯವರಿಗೆ ಇಷ್ಟ ಇರಲಿಲ್ಲ. ಒಂದು ಕಾರಣ, ಸ್ವರಾಜ್ಯನ ಅವರು ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ರಾಮ್ಸೆ ಮೆಕ್ಡೊನಾಲ್ಡ್ ಏನು ಹೇಳಿದೆ ಅಂದ್ರೆ, ಸ್ವರಾಜ್ಯ ಪಡೆಯುವ ಪಕ್ವತೆಗೆ ನೀವು ಇನ್ನೂ ಬಂದಿಲ್ಲ ಅಂತ ಹೇಳಿದ. ಹಾಗಾಗಿ ಗಾಂಧೀಜಿಯವರು ಅದನ್ನು ತಿರಸ್ಕರಿಸಿ ಮತ್ತೆ 1932ರಲ್ಲಿ ನೋಡ್ರಿ 1932ರಲ್ಲಿ
ಭಾರತಕ್ಕೆ ಬಂದು ಮತ್ತೆ ಕಾನೂನು ಭಂಗ ಚಳವಳಿ ಏನು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಮತ್ತೆ ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಆಯಿತು. ಆ ನಂತರ ಮತ್ತೆ ಗಾಂಧೀಜಿಯವ್ರನ್ನ ಅರೆಸ್ಟ್ ಮಾಡಿ ಯರವಾಡ ಜೈಲಲ್ಲಿ ಹಾಕಲಾಯಿತು. ಯರವಾಡ ಜೈಲು, ಇದು ನಿಮಗೆ ಗೊತ್ತಿರಬೇಕು. ಯರವಾಡ ಜೈಲಲ್ಲಿ ಅರೆಸ್ಟ್ ಆದರು. ನಂತರ 1932ರಲ್ಲಿ ನೋಡಿರಿ, 1932ರಲ್ಲಿ ಈ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಏನು ಮಾಡಿದರು ಅಂತಂದ್ರಿಗಿನ ಅಂಬೇಡ್ಕರ್ ಅವರ ಒಂದು ಬೇಡಿಕೆಯಂತೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಘೋಷಣೆ ಮಾಡಿದರು. ಪ್ರತ್ಯೇಕ ಮತಕ್ಷೇತ್ರಗಳನ್ನು ಘೋಷಣೆ ಮಾಡಿದರು. ಅದು ಗಾಂಧೀಜಿಯವರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಗಾಂಧೀಜಿಯವರು ಸುಮಾರು ದಿನಗಳ ಕಾಲ ಉಪವಾಸವನ್ನು ಕೈಗೊಂಡರು. ಗಾಂಧೀಜಿಯವರು ಈ ಯರವಾಡ ಜೈಲಿನಲ್ಲಿ ಉಪವಾಸನ ಕೈಗೊಂಡರು. ಎಲ್ಲಿ 1932ರಲ್ಲಿ ಸ್ಟಾರ್ಟ್ ಮಾಡಿದರು. ಮತ್ತು 1932ರಲ್ಲಿ ಸ್ಟಾರ್ಟ್ ಮಾಡಿ ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಮಾಡಿದ್ದಕ್ಕೆ ಅವ್ರು ಯರವಾಡ ಜೈಲಿಗೆ ಹೋದರು. ಮತೀಯ ಕೊಡುಗೆ ಘೋಷಣೆ ಆದವು. 1932ರಲ್ಲಿ ಮತೀಯ ಕೊಡುಗೆ ಅಂದರೆ ಕಮಾನ್ವೆಲ್ ಅವಾರ್ಡ್ ಘೋಷಣೆ ಆದವು. ಅದಕ್ಕಾಗಿ ಅದನ್ನು ಅಪೋಸ್ ಮಾಡಿ ಗಾಂಧೀಜಿಯವರು ಉಪವಾಸ ಕೂತ್ಕೊಂಡ್ರು. ಆವಾಗ ಉಪವಾಸ ಕುಂತಂತರ ಇವರು ಅಂದರೆ ಇವರ ಪ್ರಾಣ ಪಕ್ಷಿ ಆರಿ ಹೋಗೋ ಲೆವೆಲಿಗೆ ಹೋಗ್ತತ್ರಿ ಇದು ಉಪವಾಸ. ಆವಾಗ ಇಲ್ಲಿ ಗಣ್ಯರಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಮತ್ತು ಈ ಸಿ ರಾಜಗೋಪಾಲ್ಚಾರಿ, ಮದನ್ ಮೋಹನ್ ಮಾಳವೀಯ, ನೆಕ್ಸ್ಟು ಎಂ ಸಿ ರಾಜ್ ಇವರೆಲ್ಲರೂ ಕೂಡ ಈ ಅಂಬೇಡ್ಕರ್ ಅವರನ್ನು ಮನವೊಲಿಸಿ ಅದೇನಿದೆ ಗಾಂಧೀಜಿಯವರಿಗೆ ಮಾತಾಡು, ಅವ್ರಿಗೆ ಊಟ ಮಾಡುವಂತೆ ಮಾಡು ಅಂತೇಳಿ ಹೇಳಿದಾಗ ಅವಾಗ ಈ ವಿಶೇಷ ಒಂದು ಫ್ಲೈಟ್ ಅರೇಂಜ್ಮೆಂಟ್ ಮಾಡ್ತಾರೆ ಬ್ರಿಟಿಷರು. ಅಲ್ಲಿಂದ ಮಧ್ಯಪ್ರದೇಶದಿಂದ ಸೀದಾ ಯರವಾಡ ಜೈಲು ಅಂದರೆ ಪುಣೆಗೆ ಬರ್ತಾರೆ. ಪುಣೆಗೆ ಬಂದು ಇವರು ಗಾಂಧೀಜಿ ಜೊತೆಗೆ ಮಾತುಕತೆ ಮುಂದಾಗುತ್ತೆ. ಆವಾಗ ಗಾಂಧೀಜಿಯವ್ರು ಏನು ಹೇಳ್ತಾರೆ ಅಂತಂದರೆ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ, ನಮ್ಮ ದಲಿತರಿಗೆ ಪ್ರತ್ಯೇಕ ಕ್ಷೇತ್ರಗಳು ಕೊಟ್ಟಿದ್ದರಿಂದ ನಿಮಗೇನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಗಾಂಧೀಜಿಯವರಿಗೆ. ಅವಾಗ ಗಾಂಧೀಜಿಯವರು ಏನು ಉತ್ತರ ಕೊಟ್ಟರು ಅಂತಂದ್ರೆ, ಪ್ರತ್ಯೇಕ ಕ್ಷೇತ್ರಗಳನ್ನು ಕೊಟ್ಟಿದ್ದರಿಂದ ನನಗೇನು ಕಷ್ಟ ಇಲ್ಲ, ಬಟ್ ನಷ್ಟ ಇರೋದೇ ನಿಮಗೆ ಅಂತ ಹೇಳಿದರು. ನೋಡಿರಿ, ಎಕ್ಸಾಂಪಲ್ ಈಗ ಮುಸ್ಲಿಮರಿಗೆ ಪ್ರತ್ಯೇಕ ಕೊಟ್ಟರು, ಕ್ರಿಶ್ಚಿಯನ್ಸಿಗೆ ಬೇರೆಯವರಿಗೆ ಕೊಟ್ಕೋತ ಹೋದ್ರು ಅವರು. ಅಂದರೆ ಭಾರತವನ್ನು ಒಡೆದು ಹಾಳುವಂಥ ನೀತಿಯಲ್ಲಿ ಅವರು ಮುಂದುವರ್ಸ್ಕೊಂತ ಹೋಗ್ತಾರೆ. ಈಗ ಹಿಂದೂಗಳಲ್ಲಿರ್ತಕ್ಕಂಥ ದಲಿತರಿಗೆ ಏನು ಮಾಡಿರ್ತಕ್ಕಂಥ ಪ್ರತ್ಯೇಕ ಕೊಟ್ಟಿರೋದು, ನಾಳೆ ಮತ್ತೊಬ್ಬರಿಗೆ ಕೊಡ್ತಾರೆ. ಹಿಂಗೆ ಹಿಂದೂಗಳು ಏನಾಗ್ತದಪ್ಪ ಅಂದ್ರೆ ಹೊಡೆದು ಹೋಗ್ತಾರೆ. ಅದು ಅರ್ಥ ಮಾಡ್ಕೋರಿ ಅಂತ ಹೇಳಿದರು. ಯಾರು? ಅಂಬೇಡ್ಕರ್ ಅವರಿಗೆ. ಅಷ್ಟೇ ಅಲ್ಲ, ನನ್ನ ಹೋರಾಟ ಅಸ್ಪೃಶ್ಯತೆ ಅಸ್ಪೃಶ್ಯತೆಯನ್ನು ಏನು ಮಾಡಬೇಕು? ನಿವಾರಣೆ ಮಾಡಬೇಕು. ಬಟ್ ನೀವು ಪ್ರತ್ಯೇಕ ತಗೊಳ್ಳೋದ್ರಿಂದ ಅಸ್ಪೃಶ್ಯತೆ ನಿವಾರಣೆ ಆಗಲ್ಲ, ಬಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ರಿ, ಈಗ ಅವರಿಗೆ ಪ್ರತ್ಯೇಕ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಪ್ರತ್ಯೇಕ ಅಂತಂದ್ರೆ ಏನು ಗೊತ್ತಿರೋ, ಪ್ರತ್ಯೇಕ ಅಥವಾ ಕಮಾನ್ವೆಲ್ ಅವಾರ್ಡ್ ಅಂದ್ರೆ ಏನು ಗೊತ್ತಾ? ಎಕ್ಸಾಂಪಲ್ ಇಲ್ಲಿ ಒಂದು ಪ್ರಾಂತ್ಯ ಅಂತ ತಿಳ್ಕೊರಿ. ಇದನ್ನು ಫಸ್ಟ್ ತಿಳಿಸ್ತೀನಿ ನಿಮ್ಗೆ. ಇಲ್ಲಿ ಎ ಮತ್ತು ಬಿ ಅನ್ನುವಂಥ ವ್ಯಕ್ತಿ ಎಲೆಕ್ಷನ್ ಅಂದ್ರೆ ಒಂದು ಕಾಂಪಿಟೇಟರ್ ಅಂತ ತಿಳ್ಕೊರಿ. ರಾಜಕೀಯದಲ್ಲಿ ಚುನಾವಣೆ ನಿಂತರ ತಿಳ್ಕೊರಿ. ಇಲ್ಲಿರ್ತಕ್ಕಂಥ ಪ್ರಜೆಗಳು, ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರೈಸ್ತ ಆಗಲಿ, ಜೈನ್ ಆಗಲಿ, ಸಿಖ್ ಆಗಲಿ, ಇವರು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು. ಅಂದ್ರೆ ಇದು ಕಮಾನ್ವೆಲ್ ಅಲ್ರಿ. ಇದು ಕಮಾನ್ವೆಲ್ ಅಂತಂದ್ರೆ ಹೆಂಗೆ ಗೊತ್ತಾ? ಇವರಿಬ್ಬರು ಯಾರಿಗೆ ಬೇಕಾದ್ರೆ ಹಾಕ್ಬೋದು ಓಟು. ಈಗ ಕಮಾನ್ವೆಲ್ ಅಂತಂದರೆ ಅಥವಾ ಮತೀಯ ಅಂತಂದ್ರೆ ಏನು ಗೊತ್ತಾ? ಪ್ರತ್ಯೇಕ ಕ್ಷೇತ್ರ ಅಂತಂದರೆ ಇದೇ ಎ ಮತ್ತು ಬಿ ನಿಂತರ ತಿಳ್ಕೊರಿ. ಎ ಮತ್ತು ಬಿ ಇಲ್ಲಿ ಹಲವಾರು ಜೈನ, ಇಸ್ಲಾಂ, ಬೇರೆ ಬೇರೆ ಜಾತಿಯವರು ಇದರ ತಿಳ್ಕೊರಿ. ಇಲ್ಲಿ ದಲಿತರು ಅದ ತಿಳ್ಕೊ. SC ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು ಇಬ್ಬರಿಂದ ಇರ್ತಾರೆ. ಶೆಡ್ಯೂಲ್ ಕ್ಯಾಸ್ಟ್ ಅವರೇ ಇಬ್ಬರು ಕಾಂಪಿಟೇಟರ್ ಹಾಕಾರ. ಅವಾಗ ಇವ್ರಿಗೆ ಓಟ್ ಯಾರು ಮಾಡ್ಬೇಕಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಅಷ್ಟೇ ಮಾಡ್ಬೇಕ್ರಿ. ಅದೇ ಪ್ರತ್ಯೇಕ ಮತಕ್ಷೇತ್ರ ಅಂತ ಕರೀತಾರೆ. ಬೇರೆ ಹಿಂದೂ ಆಗಲಿ, ಜೈನ್ ಆಗಲಿ, ಮುಸ್ಲಿಮರು ಇವ್ರಿಗೆ ಮಾಡೋಂಗಿಲ್ಲ ಓಟು. ಅವರು SC ಅವರು ಅವ್ರಿಗಟ್ಟೆ ಮಾಡ್ಕೊಳ್ಬೇಕು ರೀ. SC ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ದಲಿತರಿಗಟ್ಟೆ ಓಟ್ ಮಾಡ್ಕೊಳ್ಬೇಕು. ಇದು ಸಿಸ್ಟಮ್ನ ಗಾಂಧೀಜಿಯವರು ಒಪ್ಕೊಳ್ಳಲ್ರಿ. ಓಕೆ, ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ. ಆನಂತರ ಗಾಂಧೀಜಿಯವರಿಗೆ ಮತ್ತು ಇವರಿಗೆ ಯಾರಿಗೆ ಅಂಬೇಡ್ಕರ್ ಅವ್ರಿಗೆ ಏನಾಯಿತು? ಒಪ್ಪಂದ ಆಗ್ತದೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಪುನಃ ಒಪ್ಪಂದ ಅಂತ ಕರಿತೀವಿ. ಇದೆಲ್ಲ ಏನು ದೃಶ್ಯಾವಳಿ ಐತಲ್ಲ, ಪುನಃ ಒಪ್ಪಂದ ಅಂತೀವಿ. ಈ ಪುನಃ ಒಪ್ಪಂದ ಆಗಿದ್ದು ಯಾವಾಗ ಅಂತಂದರೆ, ಪುನಃ ಒಪ್ಪಂದ ಆಗಿದ್ದು 1932 ಸೆಪ್ಟೆಂಬರ್ 24. ಇದನ್ನು ಡೇಟ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಯಾರ್ಯಾರ ಮಧ್ಯೆ? ಗಾಂಧೀಜಿ ವರ್ಸಸ್ ಅಂಬೇಡ್ಕರ್ ಅವರ ಮಧ್ಯೆ. ಓಕೆ, ಅಂಬೇಡ್ಕರ್ ಅವರ ಮಧ್ಯೆ ನೋಡ್ರಿ.
ಅಂದರೆ ಗಾಂಧೀಜಿಯವರು ಏನು ಮಾಡಿದ್ರು ಅಂದ್ರೆ ಪ್ರತ್ಯೇಕ ಕ್ಷೇತ್ರಗಳನ್ನು ರದ್ದುಪಡಿಸಿ ಮೀಸಲು ಕ್ಷೇತ್ರಗಳನ್ನು ಕೊಡ್ತಕ್ಕಂಥದ್ದು. ಕೇಂದ್ರದಲ್ಲಿ 18% ICS ಪರೀಕ್ಷೆಯಲ್ಲಿ ಮೀಸಲಾತಿ ಎಲ್ಲ ರೀತಿ ಕೊಟ್ಟಿರ್ತಕ್ಕಂಥದ್ದು. ಆ ನಂತರ ಈ ಉಪ್ಪಿನ ಸತ್ಯಾಗ್ರಹ ಅನ್ನೋದು ಭಾಳ ಅಂದ್ರೆ ಕಳಪೆ ಮಟ್ಟಿಗೆ ಬಂದುಬಿಡುತ್ತೆ. ಅಂದರೆ ಕಾನೂನು ಭಂಗ ಚಳವಳಿ ಅನ್ನೋದು ಭಾಳ ದಿನೇ ಸ್ಲೋ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ಚಳವಳಿ ಅನ್ನೋದು ದೀರ್ಘಕಾಲ ನಡೆದರೆ ಅದು ಯಶಸ್ವಿ ಆಗಲ್ಲ. ಯಾಕಂದರೆ ಅದು ಅಲ್ಪ ಕಾಲದಲ್ಲೇ ಮುಗಿಬೇಕದು. ಯಾಕಂದರೆ ಅವರಿಗೆ ಫುಡ್ ಕೊಡಬೇಕಲ್ಲ, ಅವರಿಗೆಲ್ಲ ಸ್ಪೆಷಾಲಿಟಿ ಇದು ಮಾಡಬೇಕಲ್ಲ, ಜನರಿಗೆ ಕೆಲಸ ಬಿಟ್ಟು ಬರಬೇಕಲ್ಲ, ಇವೆಲ್ಲ ಆಗಲಿಲ್ಲ. ಹಾಗಾಗಿ 1934ರಲ್ಲಿ ಏನಾಯಿತು, ಈ ಒಂದು ಉಪ್ಪಿನ ಅಥವಾ ಕಾನೂನು ಭಂಗ ಚಳವಳಿ ಅನ್ನೋದು ರದ್ದಾಯಿತು ಸ್ನೇಹಿತರೆ. ಮುಂದಿನ ಕ್ಲಾಸಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ತೊಗೊಂಡು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.